ಓಂ ಶಾಂತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತಿನ ಮುರಳಿಯಲ್ಲಿ. मीठे बच्चे, बाबा कितनी दूर से तुम्हें पढ़ाने आते हैं, पढ़ाई की फीस भी नहीं लेते, तो कितना प्यार से पढ़ना चाहिए. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬಾಬಾ ಎಷ್ಟು ದೂರದಿಂದ ನಿಮಗೆ ಓದಿಸುವುದಕ್ಕೆ ಬರ್ತಾರೆ. ಎಲ್ಲಿಯವರೆಗೆ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ, ಓದಿಸಿದಕ್ಕೆ ಫೀಸ್ ಕೂಡ ತೆಗೆದುಕೊಳ್ಳುವುದಿಲ್ಲ. ಹಾಗಿರುವಾಗ ಜೊತೆಗೆ ಬಾಬಾ ಹೇಳ್ತಾ ಇದ್ದಾರೆ, ನಾವು ಈ ಸಮಯದಲ್ಲಿ ಏನು ಮಾಡಬೇಕು, ತುಂಬ ಪ್ರೀತಿಯಿಂದ ಓದಬೇಕಾಗಿದೆ. ಇದೆರಡನ್ನು ಗಮನಿಸಿಟ್ಕೊಂಡು ಬಾಬಾ ತುಂಬ ದೂರದಿಂದ ಬರ್ತಾರೆ, ಫೀಸ್ ಕೂಡ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳುವಾಗ ನಾವು ತುಂಬ ಪ್ರೀತಿಯಿಂದ ಓದಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಾರೆ, रूहानी गवर्नमेंट ने सारी दुनिया के लिए यह फ्री स्कूल खोला है, क्यों? ಬಾಬಾ ಹೇಳ್ತಾ ಇದ್ದಾರೆ, ಇದು ಆತ್ಮಿಕ ಗವರ್ಮೆಂಟ್ ಸಂಪೂರ್ಣ ಜಗತ್ತಿನವರಿಗೆ ಈ ಫ್ರೀ ಕಲಿಯುವ ಶಾಲೆಯನ್ನು ತೆರೆಯಲಾಗಿದೆ, ಯಾಕೆ ಅಂತ. ಆತ್ಮಿಕ ಗವರ್ಮೆಂಟ್ ಮುಖಾಂತರವಾಗಿ ಇದನ್ನು ತೆರೆಯಲಾಗಿದೆ, ಫ್ರೀ ಸ್ಕೂಲ್ ಇದು, ಯಾಕೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಉತ್ತರದಲ್ಲಿ ಬಾಬಾ ಹೇಳ್ತಾರೆ, क्योंकि सभी ऑर्फन निधन के बन गए हैं, बाप ऐसे गरीब बच्चों से फीस क्या लेंगे. ಬಾಬಾ ಹೇಳ್ತಾ ಇದ್ದಾರೆ, ಯಾಕೆ ಈ ರೀತಿಯಾಗಿ ಉಚಿತವಾಗಿ ಕಲಿಯುವಂಥ ಶಾಲೆಯನ್ನು ಬಾಬಾ ಭಗವಂತ ಆತ್ಮಿಕ ಗವರ್ಮೆಂಟ್ ಇದನ್ನು ತೆಗೆದಿದೆ, ಯಾಕೆ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ, ಎಲ್ಲರೂ ಕೂಡ ಅನಾಥರಾಗಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದಣಿ ಇಲ್ಲ ಇವರಿಗೆ, ಇವರನ್ನು ಕೇಳುವಂಥವ್ರು ಯಾರು ಕೂಡ ಇಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಇಂತಹ ಬಡವ ಮಕ್ಕಳಿಂದ ಫೀಸ್ ಹೇಗೆ ತಗೊಳ್ಳೋದು ಅಂತ ಬಾಬಾ ಕೇಳ್ತಾ ಇದ್ದಾರೆ. इस अंतिम जन्म में बाप ऐसी पढ़ाई पढ़ाते हैं जिससे तुम विश्व का मालिक बन जाते हो. जो नए नए बच्चे पढ़ने के लिए आते हैं उन्हें भी कोई घाटा नहीं होता. भल पिछाड़ी में आए हैं लेकिन थोड़ी मेहनत कर पुरानों से भी आगे जा सकते हैं. ತುಂಬ ವಿಶೇಷವಾಗಿರುವ ಶಿಕ್ಷಣದ ಒಂದು ವ್ಯವಸ್ಥೆ ಬಾಬಾ ಇಲ್ಲಿ ಬಂದು ಮಾಡಿದ್ದಾರೆ. ಈ ಅಂತಿಮ ಜನ್ಮದಲ್ಲಿ ಬಾಬಾ ಇಂತಹ ಶಿಕ್ಷಣವನ್ನು ಓದಿಸ್ತಾರೆ. ಇದರಿಂದ ನೀವು ವಿಶ್ವಕ್ಕೆ ಮಾಲೀಕರಾಗಿ ಬಿಡ್ತೀರಿ. ಯಾರು ಹೊಸ ಹೊಸ ಮಕ್ಕಳು ಓದಲಿಕ್ಕೋಸ್ಕರವಾಗಿ ಶಾಲೆಗೆ ಬರ್ತಾರೆ ಅವರಿಗೆ ಇಲ್ಲಿ ಯಾವುದೇ ನಷ್ಟ ಆಗುವುದಿಲ್ಲ. ಅವರಿಗೆ ಕೂಡ ಇಲ್ಲಿ ತುಂಬ ಲೇಟ್ ಆಗಿದೆ ಅಂತ ಹೇಳಿದರೂ ಕೂಡ ನಷ್ಟೇನಿಲ್ಲ. ಸರಿ, ನೀವು ಅಂತಿಮ ಸಮಯದಲ್ಲಿ ಬಂದಿದ್ದೀರಿ ಅಂತ ಹೇಳಿದರೂ ಕೂಡ ಸ್ವಲ್ಪ ಕಷ್ಟಪಟ್ಟು ನೀವು ಹಳೆಯೊಬ್ಬರಿಗಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಬಾಬಾ ಹೇಳ್ತಾರೆ. ಮೊದಲು ಬಂದವರಿಗಿಂತ ನೀವು ನಂತರ ಬಂದಿದ್ದೀರಿ ಅಂತ ಹೇಳಿದರೂ ಕೂಡ ನೀವು ಮುಂದೆ ಹೋಗ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತೆಯಾಗಿದೆ, ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ ಅಂತ, ನವಯುಗ ಬರುತ್ತಿದೆ ಎದ್ದೇಳಿ ಅಂತ ಹೇಳುವಂಥ ಒಂದು ಹಾಡಿನ ಲೈನ್ ಬಾಬಾ ಹೇಳ್ತಾ ಇದ್ದಾರೆ. ಓಂ ಶಾಂತಿ. मीठे मीठे रूहानी बच्चों ने गीत सुना. रूहानी बाप ने कहा, यहाँ तुम बच्चों को आत्माभिमानी हो बैठना होता है. परम पिता परमात्मा और बच्चे अभी आकर मिले हैं. ಬಾಬಾ ಹೇಳ್ತಾ ಇದ್ದಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಗೀತೆಯನ್ನು ಕೇಳಿದಿರಿ. ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ ಅಂತ ಹೇಳುವಂಥ ಗೀತೆಯನ್ನು ಕೇಳಿದಿರಿ. ಆತ್ಮಿಕ ತಂದೆ ಹೇಳಿದರು, ಇಲ್ಲಿ ನೀವು ಮಕ್ಕಳು ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಬೇಕಾಗ್ತದೆ ಅಂತ ಹೇಳಿದರು. ಯಾರು ಹೇಳಿದರು? ಆತ್ಮಿಕ ತಂದೆ ಹೀಗೆ ಹೇಳಿದರು. ಪರಮಪಿತ ಪರಮಾತ್ಮ ಮತ್ತು ಮಕ್ಕಳು ಈಗ ನೀವು ಇಲ್ಲಿ ಬಂದು ಸೇರಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಪರಮಾತ್ಮನೂ ಇಲ್ಲಿದ್ದಾರೆ, ನಾವು ಮಕ್ಕಳು ಕೂಡ ಇಲ್ಲಿ ಬಂದು ಸೇರಿದ್ದೇವೆ. इसको कहा जाता है आत्माओं और परम पिता परमात्मा का इस सृष्टि पर मेला. इस मेला एक ही बार होता है. ಬಾಬಾ ಹೇಳ್ತಾರೆ, ಇದಕ್ಕೆ ಏನು ಅಂತ ಕರೆಯಲಾಗ್ತದೆ? ಇಲ್ಲಿ ನಾವು ಆತ್ಮ ಮತ್ತು ಪರಮಾತ್ಮ ಬಂದು ಸೇರಿದ್ದೇವೆ, ಇದಕ್ಕೆ ಹೇಳಲಾಗ್ತದೆ ಆತ್ಮ ಹಾಗೂ ಪರಂಪಿತ ಪರಮಾತ್ಮನ ಈ ಸೃಷ್ಟಿಯ ಮೇಲೆ ಇದು ಮೇಳ ಆಗಿದೆ, ಇದೊಂದು ಜಾತ್ರೆಯಾಗಿದೆ, ಸೇರುವ ಸಂದರ್ಭ. ಬಾಬಾ ಹೇಳ್ತಾ ಇದ್ದಾರೆ, ಈ ಜಾತ್ರೆ ಒಂದು ಬಾರಿ ಮಾತ್ರ, ಸೃಷ್ಟಿಯಲ್ಲಿ ಒಂದು ಬಾರಿ ಮಾತ್ರ ನಡೀತದೆ. आधा कल्प सत्युग त्रेता में कोई बुलाते ही नहीं,
तुम बच्चे सुखी रहते हो, जो सुख तुम ಆತ್ಮಾಯೇ ಅಭಿ ಪಾ ರಹಿ ಹೋ. ಬಾಬಾ ಹೇಳ್ತಾ ಇದ್ದಾರೆ, ನಂತರ ಏನಾಗ್ತದೆ, ಈಗ ನಾವಿಲ್ಲಿ ಬಂದು ಈ ಮೇಳದಲ್ಲಿ ಸೇರಿದ್ದೇವೆ, ಅರ್ಧಾಕಲ್ಪ ಸತ್ಯುಗ ತ್ರೇತಾಯುಗದಲ್ಲಿ ಯಾರೂ ಕೂಡ ಕರೆಯುವುದೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಮಕ್ಕಳು ಸುಖಿಯಾಗಿರ್ತೀರಿ, ಬಾಬಾ ಹೇಳ್ತಾ ಇದ್ದಾರೆ. ಆ ಸುಖ ನೀವು ಈಗ ಪಡಿತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ತಂದೆ ಕೈಯಿಂದ ಈಗ ನಾವು ಅದನ್ನು ತಗೊಳ್ತಾ ಇದ್ದೇವೆ. तुम पहले सतो प्रधान थे, अभी तमो प्रधान पतित बन पड़े हो, फिर बाप पावन बनाते हैं. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಸತೋ ಪ್ರಧಾನ ಆಗಿದ್ರಿ ಮೊದಲು, ಈಗ ತಮೋ ಪ್ರಧಾನ ಪತಿತರಾಗಿದ್ದೀರಿ, ಪುನಃ ತಂದೆ ಪಾವನ ಮಾಡ್ತಾ ಇದ್ದಾರೆ. जब पुजारी बनते हो तो दुखी होते हो, 5 विकारों के कारण ही दुख होता है. जितना जितना सीढ़ी उतरते जाते हो उतना ದುಃಖಿ ಹೋತೆ ಜಾತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ನೀವು ಪೂಜಾರಿಗಳಾಗ್ತೀರಿ, ಪೂಜೆ ಮಾಡುವಂಥವರಾಗಿ ಬಿಡ್ತೀರಿ, ಆಗ ನೀವು ದುಃಖಿಗಳಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. 5 ವಿಕಾರಗಳ ಕಾರಣವೇ ದುಃಖ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಎಷ್ಟೆಷ್ಟು ಏಣಿಯ ಮೆಟ್ಟಿಲನ್ನು ನೀವು ಕೆಳಗಿಳಿತಾ ಹೋಗ್ತೀರಿ, ಅಷ್ಟು ದುಃಖವೂ ಕೂಡ ಆಗ್ತಾ ಬರ್ತದೆ, ದುಃಖಿ ಆಗ್ತಾ ಹೋಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. अभी तुम बच्चे जानते हो दुख के पहाड़ गिरने हैं, इस पुरानी दुनिया का विनाश होना है. तुम्हारी बुद्धि जानती है बाबा है निराकार, वह टीचर बनकर हम सालिग्रामों को पढ़ाते हैं. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳು ತಿಳ್ಕೊಂಡಿದ್ರಿ, ಈಗ ದುಃಖದ ಪರ್ವತವೇ ಇಲ್ಲಿ ಉರುಳಿ ಬೀಳಲಿಕ್ಕಿದೆ ಅಂತ ಬಾಬಾ ಹೇಳ್ತಾರೆ. ದುಃಖದ ಪರ್ವತವೇ. ಹಾಗಾಗಿ ಈಗ ಇಷ್ಟರವರೆಗೆ ನಾವು ನೋಡಿರುವ ದುಃಖ ದೊಡ್ಡ ವಿಷಯ ಅಲ್ಲ, ಇದಕ್ಕಿಂತ ಭಾರಿ ದೊಡ್ಡ ದುಃಖ ಇನ್ನು ಮುಂದಕ್ಕೆ ನಮ್ಮ ಎದುರಲ್ಲಿ ಬರಲಿಕ್ಕುಂಟು. ಈಗ ನೀವು ಗೊತ್ತಿದೆ, ಈ ಹಳೆಯ ಜಗತ್ತಿನ ಈಗ ವಿನಾಶ ಆಗಬೇಕು ಅಂತ ನಿಮ್ಮ ಬುದ್ಧಿಯಲ್ಲಿ ಈ ವಿಷಯ ಇದೆ. ಬಾಬಾ ನಿರಾಕಾರ, ಅವರು ಟೀಚರ್ ಆಗಿ ಬಂದು ನಾವು ಸಾಲಿಗ್ರಾಮಗಳಿಗೆ ಓದಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆತ್ಮ ಸಾಲಿಗ್ರಾಮ ಆಗಿದ್ದೇವೆ, ನಮಗೆ ಬಾಬಾ ಓದಿಸ್ತಾ ಇದ್ದಾರೆ. कहते हैं बच्चों, हम फिर से तुमको विश्व का मालिक बनाने आया हूँ. 5000 वर्ष पहले भी तुम स्वर्ग के मालिक थे, याद है ना. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ನಾನು ನಿಮಗೆ ಪುನಃ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೆ ಬಂದಿದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. 5000 ವರ್ಷದ ಹಿಂದೆ ಕೂಡ ನೀವು ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ, ನೆನ್ಪುಂಟಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. 5000 ವರ್ಷದ ಹಿಂದೆ ಕೂಡ ನೀವು ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ, ನೆನ್ಪುಂಟಲ್ವಾ. संगम पर ही तुमको बनाया था, अभी फिर तुमको मनुष्य से देवता वैकुंठ स्वर्ग का मालिक बनाने आया हूँ. तुमको यह वर्षा दिया था, फिर तुमको 84 जन्म लेने पड़े. अभी तुम्हारे 84 जन्म पूरे हुए हैं. ಬಾಬಾ ಹೇಳ್ತಾ ಇದ್ದಾರೆ, ಸಂಗಮ ಯುಗದಲ್ಲಿ ನಾನು ನಿಮಗೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ ಅಂತ ಬಾಬಾ ಹೇಳ್ತಾರೆ. ಸಂಗಮ ಯುಗದಲ್ಲಿ ಬಂದು ಬಾಬಾ ನಮ್ಮನ್ನು ಈ ಒಂದು ಮಾಲೀಕತನ ನಮ್ಮ ಕೈಗೆ ಬಾಬಾ ಕೊಟ್ಟಿದ್ರು. ಬಾಬಾ ಹೇಳ್ತಾ ಇದ್ದಾರೆ, ಈಗ ಪುನಃ ನಿಮ್ಮನ್ನು ನಾನು ಮನುಷ್ಯರಿಂದ ದೇವತೆಯನ್ನಾಗಿ ವೈಕುಂಠ ಅಥವಾ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ನಿಮಗೆ ಈ ಆಸ್ತಿಯನ್ನು ನಾನು ಕೊಟ್ಟಿದ್ದೆ, ನಂತರ ಏನಾಯಿತು, ನಂತರ ನೀವು 84 ಜನ್ಮವನ್ನು ಪಡ್ಕೊಳ್ಬೇಕಾಯಿತು. ಈಗ ನಿಮ್ಮದು 84 ಜನ್ಮ ಪೂರ್ಣ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अभी मैं आया हूँ, फिर तुमको पहले नंबर जन्म से शुरू करना है. मैं तुम्हारा बाप, तुमको पढ़ाता भी हूँ. अब बाप पढ़ाने की फी बच्चों से लेगा, बच्चों से फी कैसे लेंगे, एक पाई भी फी नहीं लेता हूँ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾನು ಬಂದಿದ್ದೇನೆ, ಪುನಃ ನಿಮಗೆ ಮೊದಲನೇ ನಂಬರ್ ಜನ್ಮದಿಂದ ಶುರು ಮಾಡಬೇಕೀಗ ಅಂತ ಬಾಬಾ ಹೇಳ್ತಾರೆ. ಪುನಃ ಈಗ ನಾವು ಮೊದಲನೇ ನಂಬರ್ನ ಜನ್ಮದಿಂದ ಶುರು ಮಾಡಬೇಕಾಗಿದೆ. ನಾನು ನಿಮ್ಮ ತಂದೆ, ನಿಮಗೆ ಓದಿಸ್ತಾನೂ ಇದ್ದೇನೆ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾ ತಂದೆಯೂ ಹೌದು, ಹಾಗೆ ಈಗ ಇಲ್ಲಿ ಟೀಚರ್ ಆಗಿ ಈಗ ಅವರು ನಮಗೆ ಓದಿಸ್ತಾನೂ ಇದ್ದಾರೆ. ಈಗ ತಂದೆ ಓದಿಸ್ತಾ ಇದ್ದಾರೆ ಅಂತ ಹೇಳುವಾಗ ಓದಿಸಿದಕ್ಕೆ ಫೀಸ್ ಕೊಡಬೇಕಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಫೀಸ್ ಮಕ್ಕಳಿಂದ ನಾನು ತಗೊಳ್ತಾನ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮಕ್ಕಳಿಂದ ಫೀಸ್ ಹೇಗೆ ತಗೊಳ್ಳೋದು, ಮಕ್ಕಳಾಗಿದ್ದೇವಲ್ಲ, ಮಕ್ಕಳಿಂದ ಫೀಸ್ ಹೇಗೆ ತಗೊಳ್ಳೋದು.
ಒಂದು ನಯಾ ಪೈಸೆ ಕೂಡ ನಾನಿಲ್ಲಿ ಫೀಸ್ ಆಗಿ ತಗೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಯಾ ಪೈಸೆ ಕೂಡ ಬಾಬಾ ಇಲ್ಲಿ ನಮ್ಮ ಕೈಯಿಂದ ಫೀಸ್ ಆಗಿ ತೆಗೆದುಕೊಳ್ಳೋದಿಲ್ಲ. कितना दूर परम धाम से आता हूँ तुमको पढ़ाने, यह नौकरी करने रोज आता हूँ, कोई की नौकरी दूर कहाँ होती है तो ರೋಜ್ ಆನಾ ಜಾನ ಹೋತಾ ಹೇನಾ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಬಾಬಾ ಇಷ್ಟು ದೊಡ್ಡ ಟೀಚರ್ ಮತ್ತು ಬಾಬಾ ಮಾಡುವ ಹಾಗೆ ಕೆಲಸ ಮನುಷ್ಯರು ಯಾರು ಟೀಚರ್ ಆಗಿದ್ದಾರೆ ಅವ್ರು ಯಾರು ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನಮಗೆ ಇದರಿಂದ ಸ್ಪಷ್ಟ ಆಗ್ತದೆ. ಇವತ್ತು ಟೀಚರ್ಗಳಿಗೆ ಏನು ಸಿಗ್ತದೆ? ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳೆಲ್ಲ ಸಿಗ್ತದೆ. ಹಾಗಿದ್ರೂ ಕೂಡ ಶಿವಬಾಬರವರ ಸಮಾನ ಟೀಚರ್ ಅಂತ ಹೇಳಲಿಕ್ಕಾಗೋದಿಲ್ಲ. ಮಾತ್ರವಲ್ಲದೆ ಶಿವಬಾಬರವರಿಗೆ ಈಗೊಂದು ಪ್ರಶ್ನೆ ಬರ್ತದೆ, ಹಾಗಿದ್ರೆ ಶಿವಬಾಬರವರಿಗೆ ಅಂತ ಯಾವ ಪ್ರಶಸ್ತಿ ಕೊಡಬೇಕಾಗಿದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ಶಿವಬಾಬರವರ ಹಾಗೆ ಟೀಚರ್ ಬೇರೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಬಾಬಾ ಇವತ್ತು ಸ್ಪಷ್ಟ ಮಾಡ್ತಾ ಇದ್ದಾರೆ ಬಾಬಾ ಯಾವ ರೀತಿಯ ಟೀಚರ್ ಅಂತ ಹೇಳುವಂಥದ್ದು. ಬಾಬನ ಕರ್ತವ್ಯಗಳನ್ನು ನಾವು ನೋಡುವಾಗ ಗೊತ್ತಾಗಿ ಬಿಡುತ್ತದೆ ಬಾಬಾ ಎಂಥ ಟೀಚರ್ ಆಗಿದ್ದಾರೆ ಅಂತ. ಬಾಬಾ ಹೇಳ್ತಾ ಇದ್ದಾರೆ, ನಾನೆಷ್ಟು ದೂರ ಪರಮಧಾಮದಿಂದ ಬರ್ತೇನೆ ನಿಮಗೆ ಓದಿಸ್ಲಿಕ್ಕೆ, ಈ ನೌಕರಿಯನ್ನು ನಾನು ಪ್ರತಿದಿನ ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಈ ಜಾಬ್ ಏನಿದೆ, ಈ ಜಾಬ್ ಶಿವಬಾಬಾ ಪ್ರತಿದಿನ ಮಾಡ್ತಾರೆ. ನೋಡಿ, ಯಾರ್ದಾದ್ರೂ ಜಾಬ್ ತುಂಬ ದೂರ ಇರ್ತದೆ ಅಂತ ಹೇಳಿದರೆ ಪ್ರತಿದಿನ ಅವ್ರು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ. ಹಾಗೆ ಶಿವಬಾಬಾ ಕೂಡ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾರೆ, ಪರಮಧಾಮದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಜೊತೆಗೆ ಶಿವಬಾಬರವರಿಗೆ ಫೀಸ್ ಕೂಡ ಇಲ್ಲ. ಈ ರೀತಿ ಯಾರಾದರೂ ಓದಿಸುವ ಟೀಚರ್ ಇರೋ ಸಾಧ್ಯತೆ ಉಂಟಾ? ಚಾನ್ಸೇ ಇಲ್ಲ. ಯಾಕೆಂತ ಹೇಳಿದರೆ ಮನುಷ್ಯರು ಟೀಚರ್ಗಳಾಗಿದ್ದಾರೆ ಅಂತ ಹೇಳಿದರೂ ಕೂಡ ಅಲ್ಲಿ ಏನಾಗಿ ಬಿಡ್ತದೆ, ಮನುಷ್ಯರಲ್ಲಿ ಆ ರೀತಿಯ ಒಂದು ವ್ಯತ್ಯಾಸಗಳು ಅವಶ್ಯವಾಗಿ ಇರ್ತದೆ. ಯಾಕೆಂತ ಹೇಳಿದ್ರು ಶಿವಬಾಬರವರ ಸಮಾನ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಈಗ ಈ ವಿವರಣೆ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾ ಇದು ನಮಗೆ ಗೊತ್ತಿರುವಂಥ ವಿಷಯಗಳಾಗಿರ್ತದೆ. ಈಗ ನೀವು ತಿಳ್ಕೊಂಡಿದ್ದೀರಿ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ನಮಗೆ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ. ಶಿವಬಾಬಾ ನಮಗೆ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನ ಹೇಳ್ತಾರೆ. ಭಗವಾನ್ ವಾಚ್ मैं निराकार परमात्मा हूँ ना कि कृष्ण, तुम जिस कृष्ण को भगवान समझते हो वह भगवान हो ना सके, वह तो पूरे 84 जन्म लेते हैं. ಬಾಬಾ ಹೇಳ್ತಾ ಇದ್ದಾರೆ ಇದು ಭಗವಾನ್ ವಾಚ, ನಾನು ನಿರಾಕಾರ ಪರಮಾತ್ಮ ಆಗಿದ್ದೇನೆ, ಶ್ರೀಕೃಷ್ಣ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಭಗವಾನ್ ವಾಚ, ನಿರಾಕಾರ ಪರಮಾತ್ಮ ನಾನು, ಶ್ರೀಕೃಷ್ಣ ಅಲ್ಲ. ನೀವು ಯಾವ ಕೃಷ್ಣನನ್ನು ಭಗವಂತ ಅಂತ ತಿಳ್ಕೊಂಡಿದ್ದೀರಲ್ಲ ಅವನು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವ ಕೃಷ್ಣನನ್ನು ನಾವಿಷ್ಟು ಸಮಯ ಭಗವಂತ ಅಂತ ತಿಳ್ಕೊಂಡಿದ್ದೆವು, ಆದರೆ ಅವನು ಭಗವಂತ ಅಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯಿತು, ಬಾಬಾ ಹೇಳಿದ ಮೇಲೆ ಗೊತ್ತಾಯಿತು ಅವನು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅವನು ಸಂಪೂರ್ಣವಾಗಿ 84 ಜನ್ಮ ಪಡ್ಕೊಳ್ತಾನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಫುಲ್ ಬ್ಯುಸಿಯಾಗಿರೋ ಆತ್ಮ, ಪುರ್ಸತ್ತೇ ಇಲ್ಲ, 84 ಜನ್ಮ ಪಡ್ಕೊಳ್ತಾನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಗವಾನ್ ಕೋ ಅಪನಾ ಶರೀರ್ ನಹೀ ಹೈ, ಜೈಸೆ ತುಮ್ ಆತ್ಮ ಹೋ ವಹ ಭಿ ಆತ್ಮ ಹೈ. ಬಾಬಾ ಹೇಳ್ತಾ ಇದ್ದಾರೆ ಭಗವಂತನಿಗೆ ತನ್ನದೇ ಆಗಿರೋ ಶರೀರ ಇಲ್ಲ, ಶ್ರೀಕೃಷ್ಣನಿಗೆ ಶರೀರ ಉಂಟಲ್ಲ. ಹೇಗೆ ನೀವು ಆತ್ಮ ಆಗಿದ್ದೀರಿ ಅವರು ಕೂಡ ಆತ್ಮನೇ, ಭಗವಂತ ಯಾರಿದ್ದಾರೆ ಅವರು ಕೂಡ ಆತ್ಮನೇ. ಬಾಬಾ ಹೇಳ್ತಾ ಇದ್ರೆ ಪರಂತು ಸಿರ್ಫ್ ಆತ್ಮ कहने से तो सबके साथ मिल जाएंगे, इसलिए मुझे परमात्मा कहते हैं. ड्रामा प्लान अनुसार मुझे आत्मा का नाम शिव है, मैं हूँ निराकार. ಬಾಬಾ ಹೇಳ್ತಾ ಇದ್ರೆ ಭಗವಂತ ಕೂಡ ನಮ್ಮ ಹಾಗೆಯೇ ಆತ್ಮ ಆಗಿದ್ದಾರೆ. ಆದರೆ ಕೇವಲ ಆತ್ಮ ಅಂತ ಹೇಳಿದರೆ ಏನಾಗಿಬಿಡ್ತದೆ, ಅವರು ನಮ್ಮ ಲೆವೆಲ್ಗೆ ಬಂದುಬಿಡ್ತಾರೆ. ಹಾಗಾಗಿ ನಮ್ಮ ಲೆವೆಲ್ಗಿಂತ ಅವರು ಮೇಲೆ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವರಿಗೆ ಆತ್ಮದ ಜೊತೆಗೆ ಪರಮ ಅಂತ ಹೇಳುವಂಥ ಒಂದು ಶಬ್ದ ಸೇರಿಸಿ ಪರಮಾತ್ಮ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ನಮಗಿಂತ ಅವರು ಸ್ವಲ್ಪ ಉನ್ನತ ಹಂತದಲ್ಲಿ ಇದ್ದಾರೆ. ನಾಟಕದ ಅನುಸಾರವಾಗಿ ನನಗೆ ಹೆಸರು ಶಿವ ಅಂತ ಹೇಳಿ ಆಗಿದೆ ಅಂತ ಬಾಬಾ ಹೇಳ್ತಾರೆ. ನಾಟಕದ ಅನುಸಾರವಾಗಿ ಹೆಸರು ಶಿವ ಅಂತೇಳಿ, ನಾನು ನಿರಾಕಾರ ಆಗಿದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. मुझे बुलाते ही है शिव बाबा, असल मेरा नाम एक ही है, बाकी भिन्न भिन्न नाम रख दिए हैं. ಬಾಬಾ ಹೇಳ್ತಾ ಇದ್ದಾರೆ ನನ್ನನ್ನು ಕರೀತಾರೆ ಶಿವ ಬಾಬಾ ಅಂತೇಳಿ ಕರೀತಾರೆ. ವಾಸ್ತವಿಕವಾಗಿ ನನ್ನ ಹೆಸರು ಒಂದೇ ಇದೆ ಅಂತ ಬಾಬಾ ಹೇಳ್ತಾರೆ.
ಬಾಕಿ ಭಿನ್ನ ಭಿನ್ನ ನಾಮ ರೂಪವನ್ನು ಕೊಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಕಿ ಭಿನ್ನ ಭಿನ್ನ ನಾಮ ರೂಪವನ್ನು ಕೊಟ್ಟಿದ್ದಾರೆ. ಮೇರಾ ನಾಮ್ ಕೋಯಿ ರುದ್ರ ಹೇ ನಹಿ, ನಾ ಕೃಷ್ಣನೇ ಕೋಯಿ ಯಜ್ಞ ರಚಾ, ಯಹ ಸಬ್ ಹೇ ಜೂಟ್, ಮೈ ಹಿ ಆಕರ್ ತುಮಕೋ ಸಚ್ ಬತಲಾತಾ ಹೂಂ. ಬಾಬಾ ಹೇಳ್ತಾ ಇದ್ದಾರೆ, ನನ್ನ ಹೆಸರು ರುದ್ರ ಅಂತೇಳಿ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನನ್ನನ್ನು ಕರೀತಾರೆ ಶಿವಬಾಬಾ ಅಂತೇಳಿ. ವಾಸ್ತವಿಕವಾಗಿ ನನ್ನ ಹೆಸರು ಒಂದೇ, ಬಾಕಿ ಭಿನ್ನ ಭಿನ್ನ ಹೆಸರುಗಳನ್ನಿಟ್ಟಿದ್ದಾರೆ. ನನ್ನ ಹೆಸರು ರುದ್ರ ಅಂತೇಳಿ ಅಲ್ಲ. ಮಾತ್ರವಲ್ಲದೆ ಕೃಷ್ಣ ಯಾವುದೇ ಯಜ್ಞ ರಚನೆ ಮಾಡಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಕೃಷ್ಣ ಯಾವುದೇ ಯಜ್ಞ ರಚನೆ ಮಾಡಲಿಲ್ಲ. ये सब है झूठ, मैं ही आकर तुमको सच बतलाता हूँ, तुमको सच सच नर से नारायण बनाने मैं आया हूँ, मेरा घर बहुत दूर है. ಬಾಬಾ ಹೇಳ್ತಾ ಇದ್ದಾರೆ, ಕೃಷ್ಣ ಯಾವುದೇ ಯಜ್ಞ ರಚನೆ ಮಾಡಲಿಲ್ಲ, ಇದೆಲ್ಲ ಸುಳ್ಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೃಷ್ಣ ಯಾವುದೇ ಯಜ್ಞ ರಚನೆ ಮಾಡುವುದಿಲ್ಲ, ನಾನೇ ಬಂದು ನಿಮಗೆ ಸತ್ಯವನ್ನು ಹೇಳ್ತೇನೆ. ಶಿವಬಾಬರವರೇ ಬಂದು ಸತ್ಯವನ್ನು ಹೇಳ್ತಾರೆ. ನಿಮಗೆ ಸತ್ಯ ಸತ್ಯ ನರನಿಂದ ನಾರಾಯಣರನ್ನಾಗಿ ಮಾಡುವುದಕ್ಕೆ ನಾನು ಬಂದಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ನನ್ನ ಮನೆ ತುಂಬ ದೂರ ಇದೆ ಅಂತ ಬಾಬಾ ಹೇಳ್ತಾರೆ. ಶಿವಬಾಬರವರ ಮನೆ ತುಂಬ ದೂರ ಇದೆ. यहाँ आकर शरीर द्वारा तुमको पढ़ाता हूँ, सारा दिन इसमें बैठता नहीं हूँ, चक्र लगाता रहता हूँ. मेरी ग्लानि करने के कारण तुम बहुत दुखी महान पतित बन गए हो. ಬಾಬರವರ ಮನೆ ತುಂಬ ದೂರ ಇದೆ. ಅಲ್ಲಿಂದ ಇಲ್ಲಿಗೆ ಇವರ ಶರೀರದಲ್ಲಿ ಬಂದು ಇವರು ಕೂತ್ಕೊಂಡು ನಮಗೆ ಓದಿಸ್ತಾರೆ. ಇಡೀ ದಿವಸ ಇವರ ಶರೀರದಲ್ಲಿ ನಾನು ಕೂತ್ಕೊಳ್ಳುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಡೀ ದಿವಸ ಬ್ರಹ್ಮ ತಂದೆಯ ಶರೀರದಲ್ಲಿ ಬಾಬಾ ಕೂತ್ಕೊಂಡಿರುವುದಿಲ್ಲ, ಓಡಾಡ್ತಾ ಇರ್ತೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋಗುದು ಇಲ್ಲಿಗೆ ಬರುವುದು, ಅಲ್ಲಿಗೆ ಹೋಗುದು ಇಲ್ಲಿಗೆ ಬರುವುದು. ನನಗೆ ಇನ್ಸಲ್ಟ್ ಮಾಡಿರುವ ಕಾರಣದಿಂದ ನೀವು ತುಂಬ ದುಃಖಿಗಳಾಗಿದ್ದೀರಿ, ಮಹಾಪತಿತರಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಶಿವಬಾಬರವರಿಗೆ ನಾವು ನಿಂದನೆ ಮಾಡಿದ್ದೇವೆ, ಹಾಗಾಗಿ ನಾವು ತುಂಬ ದುಃಖಿಗಳು, ಮಹಾಪತಿತರಾಗಿದ್ದೇವೆ. ब्रह्मा को भी कोई आदिदेव कहते हैं, कोई एडम कहते हैं, कोई महावीर कहते हैं, तुम प्रजापिता कहते हो. तुमने मुझे आधा कल्प याद किया है, इसलिए मुझे इस पराये देश में आना पड़ा है. ಬಾಬಾ ಹೇಳ್ತಾ ಇದ್ದಾರೆ, ಬ್ರಹ್ಮನಿಗೆ ಕೆಲವರು ಆದಿದೇವ ಅಂತ ಹೇಳ್ತಾರೆ, ಕೆಲವರು ಆಡಮ್ ಅಂತ ಹೇಳ್ತಾರೆ, ಕೆಲವರು ಮಹಾವೀರ ಅಂತ ಹೇಳ್ತಾರೆ, ನೀವು ಪ್ರಜಾಪಿತ ಅಂತ ಹೇಳ್ತೀರಿ ಅಂತ ಬಾಬಾ ಹೇಳ್ತಾರೆ. ನಾವು ಬ್ರಹ್ಮನಿಗೆ ಏನು ಹೇಳ್ತೇವೆ? ಪ್ರಜಾಪಿತ ಬ್ರಹ್ಮ. ನೀವು ನನ್ನನ್ನು ಅರ್ಧಾಕಲ್ಪ ನೆನಪು ಮಾಡಿದ್ದೀರಿ, ಹಾಗಾಗಿ ನಾನು ಇವರ ಪರಕಾಯ ಪ್ರವೇಶ ಮಾಡಿ ಬರಬೇಕಾಯಿತು ಅಂತ ಬಾಬಾ ಹೇಳ್ತಾರೆ. ಇವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಬರಬೇಕಾಯಿತು. सब पति दुखी है, आर्फन्स है, धनी दोरी है नहीं. आर्फन को पढ़ाने के लिए गवर्नमेंट फी नहीं लेती है. ये तो बहुत बड़ी रूहानी गवर्नमेंट है. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಎಲ್ಲರೂ ಕೂಡ ಪತಿತ ದುಃಖಿಗಳಾಗಿದ್ದಾರೆ. ಕಾರಣ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಅನಾಥರಾಗಿದ್ದಾರೆ, ತಂದೆ ತಾಯಿ ಇಲ್ಲ, ಹೇಳೋರು ಕೇಳುವಂಥವ್ರು ಯಾರು ಕೂಡ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಈಗ ಗೌರ್ಮೆಂಟ್ ಕೂಡ ಏನು ಮಾಡ್ತದೆ ಅಂತ ಹೇಳಿದರೆ, ಅನಾಥ ಮಕ್ಕಳಿಗೆ ಓದಿಸ್ಲಿಕ್ಕೋಸ್ಕರ ಫೀಸ್ ತಗೊಳ್ಳೋದಿಲ್ಲ. ಇದು ಭಾರಿ ದೊಡ್ಡ ಆತ್ಮಿಕ ಗೌರ್ಮೆಂಟ್ ಆಗಿದೆ. बेहद के बाप को कोई जानते ही नहीं. कितने जप तप दान पुण्य आदि करते हैं. पूछा जाता है यह क्यों करते हो, तो कहेंगे इससे भगवान के पास पहुंच जाएंगे. कोई जप तप करने से पहुंचेगा, कोई शास्त्र पढ़ने से. बाप कहते हैं ऐसा तो है नहीं. भक्ति करते करते तुम तो और ही पतित बन गए हो. ಬಾಬಾ ಹೇಳ್ತಾ ಇದ್ದಾರೆ, ವಿಶ್ವಪಿತನ ಪರಿಚಯ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಮನುಷ್ಯರ ವಿಚಾರಗಳೇನಿದೆ, ಯಾರು ಎಷ್ಟೆಷ್ಟು ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರಿಗೆ ಏನು ಮಾಡ್ತಾ ಬಂದಿದ್ದಾರೆ, ಜಪ ತಪ ದಾನ ಪುಣ್ಯ ಇತ್ಯಾದಿಯನ್ನು ಮಾಡ್ತಾ ಬಂದಿದ್ದಾರೆ. ಕೇಳಿದರೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ಅವ್ರು ಏನು ಹೇಳ್ತಾರೆ, ಅವರು ಹೇಳ್ತಾರೆ ಇದರ ಮುಖಾಂತರವಾಗಿ ನಾವು ಭಗವಂತನ ಹತ್ತಿರ ತಲುಪಿ ಬಿಡ್ತೇವೆ ಅಂತ ಹೇಳಿಬಿಡ್ತಾರೆ. ಇದೆಲ್ಲ ಮಾಡೋದು ಯಾಕೆ? ಭಗವಂತನ ಹತ್ತಿರ ಹೋಗ್ಲಿಕ್ಕೋಸ್ಕರವಾಗಿ.
ಕೆಲವರು ಜಪ ತಪ ಮಾಡುವುದರಿಂದ ಹೋಗಿ ಅವರ ಹತ್ರ ತಲುಪ್ತಾರೆ, ಕೆಲವರು ಶಾಸ್ತ್ರಗಳನ್ನು ಓದುವುದರಿಂದ ಹೋಗಿ ಅವರ ಹತ್ರ ತಲುಪ್ತಾರೆ. ಹೀಗೆ ಮನುಷ್ಯರ ವಿಚಾರ ಆಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಹಾಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ ಭಗವಂತನ ಹತ್ರ ಯಾರು ಹೋಗಲಿಲ್ಲಲ್ಲ, ಹತ್ತಿರ ಬಂದವರಿಗೆ ಗೊತ್ತಿರ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ನೀವು ಇನ್ನೂ ಕೂಡ ಪತಿತರಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. पंख टूट गए हैं तुम उड़ नहीं सकते हो जब तक तुम्हारे में ज्ञान घृत ना पड़े. घृत अथवा पेट्रोल खत्म हो जाने से ज्योत बुझ गई है फिर मैं आकर ಬರ್ತಾ हूँ. ಬಾಬಾ ಹೇಳ್ತಾ ಇದ್ದಾರೆ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ನೀವು ಇನ್ನೂ ಕೂಡ ಪತಿತರಾಗಿದ್ದೀರಿ, ನಿಮ್ಮ ರೆಕ್ಕೆ ತುಂಡಾಗಿದೆ ಅಂತ ಬಾಬಾ ಹೇಳ್ತಾರೆ. ರೆಕ್ಕೆ ತುಂಡಾಗಿ ಹೋಗಿದೆ, ನೀವು ಹಾರಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ರೆಕ್ಕೆ ಇಲ್ಲದ್ರೆ ಹಾರುವುದು ಹೇಗೆ? ಎಲ್ಲಿಯವರೆಗೆ ನಿಮ್ಮಲ್ಲಿ ಬಾಬಾ ಹೇಳ್ತಾ ಇದ್ರೆ ಜ್ಞಾನದ ತುಪ್ಪ ಹಾಕುವುದಿಲ್ಲೋ ಅಲ್ಲಿವರೆಗೆ ನೀವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ತುಪ್ಪ ಬಾಬಾ ಹಾಕುವವರೆಗೆ ನಾವು ಇಲ್ಲಿಂದ ಹಾರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಇದು ತುಪ್ಪ ಅಥವಾ ಪೆಟ್ರೋಲ್ ಆಗಿದೆ, ಇದು ಸಮಾಪ್ತಿ ಆಯಿತು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ರೆ ಜ್ಯೋತಿ ಆರಿ ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ವಿಮಾನದಲ್ಲಿ ಇಂಜಿನ್ ಫ್ಯೂಯಲ್ ಇಲ್ಲ ಅಂತ ಹೇಳಿದರೆ ಹಾರುವುದು ಹೇಗೆ? ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲಿಯವರೆಗೆ ಇದಕ್ಕೆ ತುಪ್ಪ ಹಾಕುವುದಿಲ್ಲ ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ ಹಾರಲಿಕ್ಕೆ ಸಾಧ್ಯ ಇಲ್ಲ, ದೀಪ ಏನು ಆರಿ ಹೋಗಿದೆ, ನಾನು ಬಂದು ಇದಕ್ಕೆ ಏನು ಪೆಟ್ರೋಲ್ ಹಾಕ್ತೇನೆ ಅಂತ ಬಾಬಾ ಹೇಳ್ತಾರೆ. ಇದಕ್ಕೆ ಬಾಬಾ ಒಂದು ತುಪ್ಪ ಹಾಕ್ತಾರೆ. तुम जानते हो बाबा आया हुआ है, यहाँ तुम खुशी में रहते हो, घर में जाने से तुम भूल जाते हो. तुमसे मैं इस पढ़ाई की फी नहीं लेता हूँ. तुम कहेंगे यह चावल मुट्ठी देते हैं, यह चावल मुट्ठी तो तुम भक्ति मार्ग में देते आए हो जिसका रिटर्न फिर दूसरे जन्म में मिलता है. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬಾಬಾ ಹೇಳ್ತಾ ಇದ್ದಾರೆ ತಂದೆ ನಾ ಬಂದಿದ್ದಾರೆ ಇಲ್ಲಿ ಅಂತ ನಿಮಗೆ ಗೊತ್ತಿದೆ, ಇಲ್ಲಿ ನೀವು ಖುಷಿಯಲ್ಲಿ ಇರ್ತೀರಿ. ಇಲ್ಲಿ ಬಾಬಾ ಹೇಳ್ತಾರೆ ಮಧುಬನದಲ್ಲಿ ನಾವು ಬಾಬಾನ ಮುಂದೆ ಕೂತ್ಕೊಂಡು ಜ್ಞಾನ ಕೇಳ್ತಾ ಇದ್ದೇವೆ ಅಂತ ಹೇಳುವಾಗ ನಮಗೆ ಖುಷಿ ಇರ್ತದೆ. ಅಲ್ಲಿಂದ ಹೊರಗೆ ಬಂದು ನಾವು ನಮ್ಮ ಮನೆಗೆ ಬಂದಿದ್ದೇವೆ ಅಂತ ಹೇಳಿದಾಗ ನಮಗೆ ವಿಷಯಗಳೆಲ್ಲ ಮರ್ತೋಗಿ ಬಿಡುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಓದಿಸುವುದಕ್ಕೋಸ್ಕರ ನಾನು ಫೀಸ್ ತಗೊಳ್ಳುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಓದಿಸುವುದಕ್ಕೋಸ್ಕರ ಫೀಸ್ ನಾನು ತಗೊಳ್ಳುವುದಿಲ್ಲ. ಆಗ ನಾವೇನು ಹೇಳ್ತೇವೆ, ಬಾಬಾ ನಾವು ಒಂದು ಮುಷ್ಟಿ ನಿಮಗೇನಾದರೂ ಕೊಡ್ತೇವೆ ಅಂತ ಬಾಬನಿಗೆ ಹೇಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಹೀಗೆ ಒಂದು ಮುಷ್ಟಿ ಅಕ್ಕಿ ಕೊಡುವಂಥ ಒಂದು ಕ್ರಮದಂತೆ ಬಾಬಾ ಹೇಳ್ತಾರೆ ಒಂದು ಮುಷ್ಟಿ ಬಾಬನಿಗೆ ಏನಾದರೂ ಕೊಡುವುದು ಅಂತ ಅಭ್ಯಾಸ ಭಕ್ತಿ ಮಾರ್ಗದಲ್ಲಿ ನೀವೀಗೆ ಕೊಡ್ತಾ ಬಂದಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ಒಂದು ಮುಷ್ಟಿ ಏನಾದರೂ ಬೇರೆಯವರಿಗೆ ಕೊಡಬೇಕು ಅಂತ. ಇದರ ಪ್ರತಿಫಲ ನೀವು ಮುಂದಿನ ಜನ್ಮದಲ್ಲಿ ನಿಮಗೆ ಸಿಗ್ತದೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಹಾಗೆ ಮಾಡಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ನಮಗೆ ಸಿಕ್ಕಿ ಬಿಡ್ತದೆ. अभी तो तुम जानते हो बाप सम्मुख बैठे हैं, फ्री पढ़ाते हैं, क्योंकि जानते हो इन्हों के पास रखा ही जानते हैं इन्हों के पास रखा ही क्या है, तो बाप तोड़े ही तुमसे कुछ लेंगे. ಬಾಬಾ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಕೂತಿದ್ದಾರೆ, ಫ್ರೀಯಾಗಿ ಬಾಬಾ ನಮಗೆ ಇಲ್ಲಿ ಓದಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅವರಿಗೆ ಗೊತ್ತಿದೆ ಇವರ ಕೈಯಲ್ಲಿ ಎಂತ ಉಂಟು ಅಂತ. ಬಾಬನಿಗೆ ವಿಚಾರ ಹೀಗಿದೆ, ಇವರ ಕೈಯಲ್ಲಿ ಎಂತ ಉಂಟು. ಹಾಗಾಗಿ ಬಾಬಾ ಇಲ್ಲಿ ನಮ್ಮ ಕೈಯಿಂದ ಏನು ತಗೊಳ್ಳುವುದಿಲ್ಲ. उस पढ़ाई में तो कितना खर्च करना पड़ता है, कितने इम्तिहान पास करने पड़ते हैं. मैं तो एक ही पढ़ाई पढ़ाता हूँ, स्कूल में जो आते जाते हैं उनको ऐड करता जाता हूँ. ಬಾಬಾ ಹೇಳ್ತಾ ಇದ್ದಾರೆ ಆ ಶಿಕ್ಷಣದಲ್ಲಿ ನಾವು ಹೊರಗೆ ಪ್ರಪಂಚದಲ್ಲಿ ಏನು ಶಿಕ್ಷಣ ಓದ್ತೇವೆ ಅದಕ್ಕೆ ಖರ್ಚೆಷ್ಟು ಉಂಟು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನರ್ಸರಿಯಿಂದಲೇ ಭಾರಿ ದೊಡ್ಡ ಫೀಸ್ಗಳು ಸ್ಟಾರ್ಟ್ ಆಗಿಬಿಡ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಎಷ್ಟೆಲ್ಲ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡಬೇಕಾಗ್ತದೆ. ಬಾಬಾ ಇಲ್ಲಿ ಒಂದೇ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಶಾಲೆಗೆ ಬರ್ತಾ ಹೋಗ್ತಾ ಇರ್ತಾರೆ, ಅವರನ್ನು ಬಾಬಾ ಇಲ್ಲಿ एडमिशन ಮಾಡ್ತಾ ಇರ್ತಾರೆ. हाँ, जो लेट आते हैं उनको थोड़ी मेहनत जास्ती करनी पड़ती है, उनके बदले में फिर मैं देरी से आने वालों को अच्छी पॉइंट्स मिलती है. ಬಾಬಾ ಹೇಳ್ತಾ ಇದ್ದಾರೆ ಒಂದು ವೇಳೆ ಲೇಟ್ ಆಗಿದೆ ನಾವು ಇಲ್ಲಿಗೆ ಬರುವಾಗ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ಸ್ವಲ್ಪ ಕಷ್ಟ ಜಾಸ್ತಿ ಪಡಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಲೇಟಾಗಿ ಬಂದಿದ್ದೇವೆ, ಹಾಗಿದ್ರೂ ನಷ್ಟೇನಿಲ್ಲ. ಯಾಕೆ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಬದಲಾಗಿ ಇಲ್ಲಿ ಏನಾಗ್ತದೆ ಲೇಟಾಗಿ ಬರುವಂಥವರಿಗೆ ಒಳ್ಳೆಯ ಜ್ಞಾನದ ಬಿಂದುಗಳು ಸಿಗ್ತದೆ ಅಂತ ಬಾಬಾ ಜ್ಞಾನದ ಪಾಯಿಂಟ್ಗಳು ತುಂಬ ರಿಫೈನ್ ಆಗಿರುವಂಥದ್ದು ಸಿಕ್ಕಿಬಿಡ್ತದೆ.
जो जल्दी जल्दी पढ़ते उनको कुछ घाटा नहीं होता, नई नई अच्छी ಪಾಯಿಂಟ್ಸ್ मिलने से ಪುರಾನೋं से भी ತೀಗೆ जाते हैं. ಬಾಬಾ ಹೇಳ್ತಾ ಇದ್ದಾರೆ, ಯಾರು ತುಂಬ ವೇಗವಾಗಿ ಶಿಕ್ಷಣ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ, ಬಾಬಾ ಹೇಳ್ತಾ ಇದ್ದಾರೆ ಅವರಿಗೆ ನಷ್ಟ ಏನಿಲ್ಲ. ಇಲ್ಲಿ ಹೊಸ ಹೊಸ ಒಳ್ಳೆ ಪಾಯಿಂಟ್ಸ್ಗಳು ಸಿಗುವ ಕಾರಣದಿಂದ ಅವರು ಹಳೆಯೊಬ್ಬರಿಗಿಂತಲೂ ವೇಗವಾಗಿ ಮುಂದೆ ಹೋಗಿ ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಬಾಪ್ कहते हैं शुरू में जो आए वह कितने भागंती हो गए, अच्छा हुआ जो तुम देरी से आए सो फिर तुमको गुही ಪಾಯಿಂಟ್ಸ್ मिलती हैं. ಬಾಬಾ ಹೇಳ್ತಾ ಇದ್ರೆ ಪ್ರಾರಂಭದಲ್ಲಿ ಜ್ಞಾನ ಕೇಳಲಿಕ್ಕೆ ಬಂದಿದ್ದಂಥವರು ಅಲ್ಲಿ ತುಂಬ ಜನ ವಾಪಸ್ ಹೋದ್ರು ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ನಾವು ಈ ಚಿಂತೆ ಮಾಡಬೇಕಾಗಿಲ್ಲ, ನಾವು ತುಂಬ ಲೇಟ್ ಆಯಿತು ಜ್ಞಾನಕ್ಕೆ ಬರುವಾಗ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಬಾಬಾ ಹೇಳ್ತಾ ಇದ್ರೆ ಮೊದಲಿಗೆ ಬಂದಿದ್ದಂಥವರಲ್ಲಿ ತುಂಬ ಜನ ವಾಪಸ್ ಓಡಿ ಹೋದ್ರು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದೇ ಆಯಿತು ನೀವು ಲೇಟಾಗಿ ಬಂದದ್ದು ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಈಗ ನಿಮಗೆ ತುಂಬ ಗುಹ್ಯವಾಗಿರುವ ಆಳವಾಗಿರುವ ಪಾಯಿಂಟ್ಗಳು ಸಿಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದನ್ನು ತಿಳ್ಕೊಂಡಾದರೂ ನಾವು ಇಲ್ಲಿ ನಿಲ್ಲುವ ಸಾಧ್ಯತೆ ಉಂಟು. बाप कहते हैं जिस्मानी पढ़ाई भी पढ़ो, शरीर निर्वाहत धंधा दौरी बल करो, सिर्फ मुझे याद करो और चक्र को याद करो. यह बोलना नहीं चाहिए, यह तो समझते हो ना कि अब हमारे 84 जन्मों का अंत है. ಬಾಬಾ ಇಲ್ಲಿ ನಮಗೆ ಗುಹ್ಯವಾಗಿರೋ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾರೆ, ನೀವೀಗ ಶಾರೀರಿಕ ಲೌಕಿಕ ಶಿಕ್ಷಣ ಏನು ಅಭ್ಯಾಸ ಮಾಡ್ತಾ ಇದ್ದೀರಲ್ಲ ಅದನ್ನು ಬಿಡಿ ಅಂತ ಬಾಬಾ ಹೇಳುವುದಿಲ್ಲ, ಅದನ್ನು ಓದಿ. ಶರೀರ ನಿರ್ವಹಣೆಗೋಸ್ಕರ ನೀವೇನು ಉದ್ಯೋಗ ವ್ಯವಹಾರ ಮಾಡ್ತಾ ಇದ್ದೀರಲ್ಲ ಸರಿ, ಅದನ್ನು ಕೂಡ ಮಾಡಿ. ಆದರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಹಾಗೂ ಸೃಷ್ಟಿ ಚಕ್ರವನ್ನು ಕೂಡ ನೆನಪು ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದನ್ನು ಮರಿಬೇಡಿ. ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಲ್ಲ, ಈಗ ನಮ್ದಿದೆ 84ನೇ ಅಂತಿಮ ಜನ್ಮ ಅಂತ, ಈಗ ನಿಮಗೆ ಗೊತ್ತಿದೆ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. बाप समझाते हैं मुझे याद करो तो तुम तमो प्रधान से सतो प्रधान बन जाएंगे. याद तो तुम बाप को भी करते हो, पति को भी करते हो. अब मैं तुम्हारा पतियों का पति, बापों का बाप हूँ, टीचर भी हूँ, मैं तुम्हारा सब कुछ हूँ, सुख देने वाला हूँ. ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ನೆನಪು ಮಾಡುವುದರಿಂದ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ನೆನಪು ಮಾಡುವುದು ನಮಗೆ ದೊಡ್ಡ ವಿಷಯನಲ್ಲ. ಯಾಕೆಂತ ಹೇಳಿದ್ರೆ ಬಾಬಾ ಹೇಳ್ತಾರೆ, ನೆನಪಂತೂ ನೀವು ನಿಮ್ಮ ತಂದೆಯನ್ನು ಮಾಡ್ತೀರಿ, ನಿಮ್ಮ ಪತಿಯನ್ನು ಮಾಡ್ತೀರಿ. ನಮ್ಮ ಶರೀರದ ತಂದೆ ಯಾರಿದ್ದಾರೆ ಅವರನ್ನು ನೆನಪು ಮಾಡ್ತೇವೆ, ಪತಿ ಯಾರಿದ್ದಾರೆ ಅವರನ್ನು ನೆನಪು ಮಾಡ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಪತಿಯರಿಗೂ ಪತಿಯಾಗಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಪತಿ ಯಾರಿದ್ದಾರೆ ಅವರಿಗೂ ನಾನು ಪತಿಯಾಗಿದ್ದೇನೆ, ತಂದೆ ಯಾರಿದ್ದಾರೆ ನಿಮ್ಮ ತಂದೆಗೂ ನಾನು ತಂದೆಯಾಗಿದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಟೀಚರ್ಗಳಿಗೂ ಟೀಚರ್ ಆಗಿದ್ದೇನೆ, ನಾನು ನಿಮ್ಮ ಸರ್ವಸ್ವವೂ ಆಗಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಸರ್ವಸ್ವವು ನಾನೇ ಅಂತ ಬಾಬಾ ಹೇಳ್ತಾರೆ. ನಿಮಗೆ ಸುಖವನ್ನು ಕೊಡುವಂಥವನು ನಾನಾಗಿದ್ದೇನೆ. ಬಹು ಪತಿತ್ ಸಂಬಂಧಿ ಆದಿ ತೋ ತುಮಕೋ ದುಃಖ ಹಿ ದೇಂಗೆ, सतयुग में कोई किसको दुख नहीं देते, अब मैं आया हूँ सतयुग का राज्य भाग्य देने. ಬಾಬಾ ಹೇಳ್ತಾ ಇದ್ದಾರೆ, ಬಾಕಿ ಹೊರಗೆ ನಮಗೆ ಯಾರು ಶಾರೀರಿಕ ರೂಪದಲ್ಲಿ ಸಂಬಂಧಗಳಿದ್ದಾರೆ, ಬಾಬಾ ಹೇಳ್ತಾರೆ ಆ ಪತಿತ ಸಂಬಂಧಿಗಳು ಯಾರೆಲ್ಲ ಇದ್ದಾರೆಯೋ ಅವರು ನಿಮಗೆ ದುಃಖವನ್ನೇ ಕೊಡ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ದುಃಖ ಕೊಡ್ತಾರೆ ನಾವೇ ಆಲೋಚನೆ ಮಾಡಬೇಕಾಗಿದೆ. ಸತ್ಯುಗದಲ್ಲಿ ಯಾರೂ ಕೂಡ ಯಾರಿಗೂ ದುಃಖ ಕೊಡುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನಾನು ಬಂದಿದ್ದೇನೆ ಸತ್ಯಯುಗದ ರಾಜ್ಯ ಭಾಗ್ಯವನ್ನು ಕೊಡುವುದಕ್ಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तुम जानते हो इस संगम पर ही बाप से हम वर्षा लेते हैं. अब जितना तुम पढ़ेंगे पढ़ाई भी बहुत सहज है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ತಿಳ್ಕೊಂಡಿದ್ದೀರಿ ಈ ಸಂಗಮ ಯುಗದಲ್ಲಿ ತಂದೆಯಿಂದ ನಾವು ಆಸ್ತಿಯನ್ನು ಪಡಿತಾ ಇದ್ದೇವೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಈಗ ಎಷ್ಟು ನೀವು ಓದ್ತೀರಿ ಶಿಕ್ಷಣ ಕೂಡ ಅಷ್ಟೇ ಸಹಜವಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಿಕ್ಷಣವು ಕೂಡ ಅಷ್ಟೇ ಸಹಜ. यह है ही सहज ज्ञान सहज याद, मौत भी सामने खड़ा है, मैं आया हूँ तुम सबको ले जाने, इसलिए मुझे कालों का काल भी कहते हैं. ಬಾಬಾ ಹೇಳ್ತಾ ಇದ್ದಾರೆ, ಇದು ಸಹಜ ಜ್ಞಾನವೂ ಆಗಿದೆ, ಸಹಜವಾಗಿರುವ ನೆನಪು ಕೂಡ ಹೌದು. ಸಾವು ಕೂಡ ನಿಮ್ಮ ಎದುರಲ್ಲಿ ನಿಂತಿದೆ ಅಂತ ಬಾಬಾ ಹೇಳ್ತಾರೆ. ಸಾವು ಕೂಡ ನಮ್ಮ ಎದುರಲ್ಲಿ ಬಂದು ನಿಂತಿದೆ. ನಾನು ಬಂದಿದ್ದೇನೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾನು ಬಂದಿದ್ದೇನೆ ನಿಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಹೋಗಲಿಕ್ಕೆ. ನನಗೆ
ಕಾಲರ ಕಾಲ ಅಂತ ಹೇಳಿ ಕರೀತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. यह भी कहते हैं इनको काल का गया. काल शरीर को कहता है, आत्मा को कहा न सके. आत्मा तो एक शरीर छोड़ दूसरा जाकर लेती है, पार्ट बजाती है. ಹೇಳ್ತೇವೆ ನಾವು ಇವರು ಕಾಲಕ್ಕೆ ವಶರಾದರು ಅಂತ ಹೇಳಿ, ಅವರು ಕಾಲವಾದರು ಅಂತ ಹೇಳ್ತಾರೆ. ಕಾಲ ಅಂತ ಹೇಳುವಂಥದ್ದು ಶರೀರವನ್ನು ಏನು ಬಿಡಿಸಿಬಿಡುತ್ತದೆ, ಶರೀರವನ್ನು ತಗೊಂಡು ಬಿಡುತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಆತ್ಮವನ್ನು ಆತ್ಮ ಕಾಲದ ವಶಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಶರೀರ ಕಾಲನ ವಶಕ್ಕೆ ಸಿಕ್ಕಿಬಿಡುತ್ತದೆ, ಆತ್ಮ ಸಿಗುವುದಿಲ್ಲ. ಬಾಬಾ ಹೇಳ್ತಿದ್ರೆ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ತಗೊಂಡು ಬಿಡ್ತದೆ, ಪಾತ್ರ ಅಭಿನಯಿಸ್ತದೆ. अभी तुम जानते हो एक ही दक से यह सब खलास हो जाएगा. मौत हो ऐसा होना है जो कोई किसके लिए रोएगा नहीं, सभी को वापस जाना ही है. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಒಂದೇ ಪೆಟ್ಟಿಗೆ, ಬಾಬಾ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ನಾಶ ಆಗಿ ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಒಂದೇ ಪೆಟ್ಟಿಗೆ ಎಲ್ಲವೂ ಕೂಡ ನಾಶ ಆಗಿ ಹೋಗ್ತದೆ. ಸಾವು ಹೀಗೆ ಆಗಬೇಕು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಯಾರು ಯಾರಿಗೂ ಕೂಗುವವರಾಗಿರಬಾರ್ದು ಅಂತ ಬಾಬಾ ಹೇಳ್ತಾರೆ. ಯಾರು ಯಾರಿಗೋಸ್ಕರವೂ ಕೂಗುವ ಹಾಗೆ ಇರಬಾರ್ದಾಗಿದೆ, ಆ ರೀತಿಯ ಸಾವು ಸಂಭವಿಸಬೇಕಾಗಿದೆ. ಎಷ್ಟು ಒಳ್ಳೆಯದು. ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ ವಾಪಸ್ ಹೋಗಬೇಕು ಅಂತ ಬಾಬಾ ಹೇಳ್ತಾರೆ. ರೋತೆ ತಬ್ ಹೈ ಜಬ್ ಕಿ पुनर्जन्म फिर दुख की दुनिया में ही लेते हैं. तुम बाप को बुलाते ही इसलिए ही हो कि बाबा हमको अपने साथ ले जाओ. ಬಾಬಾ ಹೇಳ್ತಾ ಇದ್ದಾರೆ ಕೂಗಬೇಕಾದದ್ದು ಯಾವಾಗ ಅಂತ ಹೇಳಿದರೆ ಪುನರ್ಜನ್ಮ ಇಲ್ಲಿಯೇ ಪಡೆದು ದುಃಖದ ಜಗತ್ತಿನಲ್ಲಿಯೇ ಪಡಿತಾ ಇದ್ದೇವೆ ಅಂತ ಹೇಳಿದರೆ ಆಗ ಕೂಗಬೇಕಾಗ್ತದೆ. ನಾವು ಇಲ್ಲೇ ಬಂದು ಇದೇ ಕಷ್ಟ ಅನುಭವಿಸ್ಬೇಕಲ್ಲ, ಹಾಗಾಗಿ ಕೂಗಬೇಕಾಗ್ತದೆ. ಈಗ ನೀವು ನನ್ನನ್ನು ಕರೆದಿದ್ದೀರಿ ಯಾಕೆ ಅಂತ ಹೇಳಿದರೆ ಬಾಬಾ ನಮ್ಮನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಅಂತ ನೀವು ಕರೆದಿದ್ದೀರಿ. तो अब बाबा आया हुआ है, जो भी मनुष्य मात्र है सबको ले जाते हैं. विनाश होगा तो सब मरेंगे, रहेगा कोई नहीं. गवर्नमेंट अपना प्लान बना रही है, मनुष्य सृष्टि तो बढ़ता ही जाती है. ಬಾಬಾ ಹೇಳ್ತಾ ಇದ್ದಾರೆ ಈಗ ತಂದೆ ಬಂದಿದ್ದಾರೆ, ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ತೇನೆ ಅಂತ ಬಾಬಾ ಹೇಳ್ತಾರೆ. ವಿನಾಶ ಆಗ್ತದೆ ಅಂತ ಹೇಳಿದರೆ ಎಲ್ಲರೂ ಸಾಯ್ತಾರೆ, ಯಾರು ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಗೌರ್ಮೆಂಟ್ ತಮ್ಮದೇ ಆಗಿರುವಂಥ ಪ್ಲ್ಯಾನ್ ಮಾಡ್ತಾ ಇದೆ, ಮನುಷ್ಯ ಸೃಷ್ಟಿ ಅಭಿವೃದ್ಧಿ ಆಗ್ತಾನೇ ಇರ್ತದೆ. ಬಾಬಾ ಹೇಳ್ತಾ ಇದ್ದಾರೆ छोटी छोटी टालियों में भी कितने पत्ते निकल जाते हैं. झाड़ तो बढ़ेगा ही परंतु उनकी आयु भी जरूर है. कल्प वृक्ष की आयु कोई लाखों वर्ष थोड़ी ही हो सकती है. ಬಾಬಾ ಹೇಳ್ತಾ ಇದ್ದಾರೆ ಮನುಷ್ಯ ಸೃಷ್ಟಿಯಲ್ಲಿ ಹೆಚ್ಚಾಗ್ತಾ ಇರ್ತದೆ, ಜನಸಂಖ್ಯೆ ಜಾಸ್ತಿ ಆಗ್ತಾನೇ ಇರ್ತದೆ. ಚಿಕ್ಕ ಚಿಕ್ಕ ಗೆಲ್ಲುಗಳಲ್ಲಿ ಕೂಡ ನೋಡಿ ಎಷ್ಟು ಎಲೆಗಳು ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಕೆಲವೊಂದು ಚಿಕ್ಕ ಧರ್ಮಗಳಿದ್ದಾವೆ, ಅವುಗಳಲ್ಲಿ ಕೂಡ ಜನಸಂಖ್ಯೆ ಜಾಸ್ತಿಯಾಗಿ ಬಿಡುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ ವೃಕ್ಷ ಅಂತೂ ಬೆಳೀತದೆ, ಆದರೆ ಆಯುಷ್ಯ ಅಂತ ಹೇಳುವಂಥದ್ದೊಂದು ಉಂಟಲ್ಲ, ವೃಕ್ಷ ಬೆಳೆದಿದೆ ಆದರೆ ಒಂದು ಆಯುಷ್ಯ ಅಂತೇಳಿ ಇರ್ತದಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಕಲ್ಪವೃಕ್ಷದ ಆಯುಷ್ಯ ಲಕ್ಷಾಂತರ ವರ್ಷ ಹೀಗೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. अभी तुमको बाप पढ़ा रहे हैं, पूज्य देवी देवता बनाने के लिए पहले बाप तुमको ही मिलता है और धर्म वाले तो आते ही पिछाड़ी में हैं. ಈಗ ನಿಮಗೆ ಬಾಬಾ ಓದಿಸ್ತಾ ಇದ್ದಾರೆ ಪೂಜ್ಯ ದೇವಿ ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ ಮೊಟ್ಟ ಮೊದಲು ಬಾಬಾ ನಿಮಗೆ ಸಿಕ್ಕಿದ್ದಾರೆ, ಬಾಕಿ ಧರ್ಮದವರು ಬರುವುದೇ ಅಂತ್ಯದಲ್ಲಿ ಅಂತ ಬಾಬಾ ಹೇಳ್ತಾರೆ, ನಂತರ ಬರ್ತಾರೆ. सत्युग में तुम आते हो, पढ़ाता भी तुमको हूँ, सिर्फ कहता हूँ पावन दुनिया में चलना है तो विकार में मत जाओ. ಬಾಬಾ ಹೇಳ್ತಾ ಇದ್ರೆ ಬಾಕಿ ಧರ್ಮದವರು ನಂತರ ಬರ್ತಾರೆ, ಜ್ಞಾನ ಈಗ ನಮಗೆ ಸಿಗ್ತದೆ, ಬಾಕಿ ಧರ್ಮದವರು ನಂತರ ಬರ್ತಾರೆ, ಹಾಗಾಗಿ ಸತ್ಯುಗದಲ್ಲಿ ಕೂಡ ನೀವೇ ಬರ್ತೀರಿ ಅಂತ ಬಾಬಾ ಹೇಳ್ತಾರೆ. ನಿಮಗೆ ಓದಿಸ್ತಾ ಇದ್ದೇನೆ. ಕೇವಲ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಪಾವನ ಜಗತ್ತಿಗೆ ಹೋಗಬೇಕು ಅಂತ ಹೇಳಿದರೆ ವಿಕಾರಕ್ಕೆ ವಶರಾಗಬೇಡಿ ಅಂತ ಬಾಬಾ ಇಷ್ಟೇ ಹೇಳ್ತಾರೆ. ಪಾವನ ಜಗತ್ತಿಗೆ ಹೋಗಬೇಕು, ವಿಕಾರಕ್ಕೆ ವಶರಾಗಬೇಡಿ. फिर भी तुम मानते क्यों नहीं हो, विष बिगर तुम रह नहीं सकते हो, मेरी मत पर नहीं चलेंगे तो ऊंच पद भी नहीं पाएंगे.
ತುಮಾರಿ ಆಶಾ ಇತಿ ಕೃಷ್ಣಪುರಿ ಮೇ ಜಾನೆ ಕಿ. ಬಾಬಾ ಹೇಳ್ತಾ ಇದ್ದಾರೆ, ನಾನಿಷ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ನೀವ್ಯಾಕೆ ಒಪ್ಪುವುದಿಲ್ಲ? ಬಾಬಾ ಕೇಳ್ತಾ ಇದ್ದಾರೆ, ವಿಕಾರದ ಹೊರತು ಯಾಕೆ ನೀವು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ? ಒಂದು ವೇಳೆ ನೀವು ನಾನು ಹೇಳಿದಾಗೆ ಕೇಳಲಿಲ್ಲ ಅಂತ ಹೇಳಿದರೆ ಶ್ರೇಷ್ಠ ಪದವಿ ಕೂಡ ನೀವು ಪಡೆಯುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಿಮಗೆ ಆಸೆ ಇತ್ತಲ್ಲ ಕೃಷ್ಣಪುರಿಗೆ ಹೋಗಬೇಕು ಅಂತ? ಬಾಬಾ ಕೇಳ್ತಾ ಇದ್ದಾರೆ, ನಿಮಗೆ ಆಸೆ ಇತ್ತಲ್ಲ ಕೃಷ್ಣಪುರಿಗೆ ಹೋಗಲಿಕ್ಕೆ? तो कृष्ण की राजधानी में जाएंगे व प्रजा में कृष्ण के साथ खेल पाल प्रिंस प्रिंसेस ही करेंगे, ಪ್ರಜಾ ಥೋಡೆ ಹಿ ಕರೆಗಿ. ಬಾಬಾ ಹೇಳ್ತಾ ಇದ್ದಾರೆ, ಹಾಗಿರುವಾಗ ಕೃಷ್ಣಪುರಿ ಕೃಷ್ಣನ ರಾಜಧಾನಿಯಲ್ಲಿ ಬರ್ತಿರೋ ಅಥವಾ ಪ್ರಜೆಗಳಾಗಿ ಬರ್ತಿರೋ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೃಷ್ಣನ ಜೊತೆಗೆ ಆಟ ಪಾಠದಲ್ಲಿರುವಂಥವರು ಯಾರು? ರಾಜಕುಮಾರ ರಾಜಕುಮಾರಿಯರೇ ಇರ್ತಾರೆ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಪ್ರಜೆಗಳಿರುವುದಿಲ್ಲ. ಕೃಷ್ಣನ ಜೊತೆ ಆಟ ಪಾಠಗಳಲ್ಲಿ ಪ್ರಜೆಗಳಿರುವುದಿಲ್ಲ, ರಾಜಕುಮಾರ ರಾಜಕುಮಾರಿಯರೇ ಇರ್ತಾರೆ. यह मम्मा बाबा भी पढ़ रहे हैं, तुम जानते हो यह राधे कृष्ण फिर स्वयंवर के बाद लक्ष्मी नारायण बनेंगे, राजाई वालों की ही माला बनती है ना. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರು ಮಮ್ಮ ಬಾಬಾ ಕೂಡ ಈ ಶಿಕ್ಷಣ ಓದ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ದೀರಿ ರಾಧೆ ಕೃಷ್ಣ ನಂತರ ಸ್ವಯಂವರ ಆದ ಮೇಲೆ ಲಕ್ಷ್ಮೀನಾರಾಯಣರಾಗ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ರಾಜ್ಯ ಯಾರು ಮಾಡುವವರಿದ್ದಾರೆ ಅವ್ರದ್ದೇ ಇಲ್ಲಿ ಮಾಲೆ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಾಜ್ಯ ಮಾಡುವಂಥವ್ರು ಯಾರಿದ್ದಾರೆ ಅವರದೇ ಮಾಲೆ ಆಗ್ತದೆ. 8 दाने में आओ, अच्छा 8 में नहीं तो 108 में तो आओ, कम से कम 16,108 में तो आओ. ಬಾಬಾ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, 8 ಮಣಿಗಳಲ್ಲಿ ಬನ್ನಿ ಅಂತ ಬಾಬಾ ಹೇಳ್ತಾರೆ. ಸರಿ, 8ರಲ್ಲಿ ಇಲ್ಲ, 108ರಲ್ಲಿ ಆದರೂ ಬನ್ನಿ. ಸರಿ, ಕಡಿಮೆಗಿಂತ ಕಡಿಮೆ 16,108ರಲ್ಲಿ ಆದರೂ ಬನ್ನಿ ಅಂತ ಬಾಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಹ ಹೈ ಹಿ ರಾಜಯೋಗ್, बाप की श्रीमत पर चलना चाहिए, घर के बातियों को भी समझाओ, बाप तुमको समझाते हैं औरों को समझाने के लिए. ಬಾಬಾ ಹೇಳ್ತಾ ಇದ್ದಾರೆ, ಇದು ರಾಜಯೋಗ ಆಗಿದೆ. ತಂದೆ ಶ್ರೀಮತದಂತೆ ನಡಿಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾರು ಸದಸ್ಯರಿದ್ದಾರೆ ಅವರಿಗೂ ಕೂಡ ಹೇಳಿ, ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರಿಗೂ ಕೂಡ ಹೇಳಿ. ಬಾಬಾ ನಮಗೆ ಹೇಳ್ತಾ ಇದ್ದಾರೆ, ಯಾಕೆ? ಬೇರೆಯವರಿಗೆ ಹೇಳಲಿಕ್ಕೋಸ್ಕರ. ಬಾಬಾ ಬೇರೆಯವರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಬಾಬಾ ನಮಗೆ ಹೇಳ್ತಾ ಇದ್ದಾರೆ, ನಾವು ಬೇರೆಯವರಿಗೆ ಹೇಳಬೇಕಾಗಿದೆ. पुरानी दुनिया का विनाश होना ही है, महाभारत की लड़ाई भी प्रसिद्ध है. जबकि भगवान आया था, भगवान ने ही आकर राजयोग सिखलाया था. स्वर्ग की स्थापना और नर्क का विनाश हुआ, यह समय वही है. ಬಾಬಾ ಹೇಳ್ತಾ ಇದ್ದಾರೆ, ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಅಂತ ಬಾಬಾ ಹೇಳ್ತಾರೆ. ಮಹಾಭಾರತ ಯುದ್ಧ ಅಂತ ಹೇಳುವಂಥದ್ದು ಕೂಡ ಪ್ರಸಿದ್ಧಿ ಇದೆ. ಆ ಸಮಯ ಏನಾಯಿತು? ಭಗವಂತನೇ ಇಲ್ಲಿ ಬಂದಿದ್ದರು. ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಭಗವಂತ ಇಲ್ಲಿದ್ದರು. ಭಗವಂತನೇ ಬಂದು ರಾಜಯೋಗವನ್ನು ಕಲಿಸಿದ್ರು, ಸ್ವರ್ಗದ ಸ್ಥಾಪನೆ ಹಾಗೂ ನರಕದ ವಿನಾಶ ಮಾಡಿದ್ರು. ಈಗ ಅದೇ ಸಮಯ ಅಂತ ಬಾಬಾ ಹೇಳ್ತಾರೆ. ಆ ಸಮಯ ಏನು ಕಳೆದೋಗಿದೆ ಅಲ್ಲ, ಅದು ಈಗಲೇ ಅದೇ ಸಮಯ ಈಗ ಪುನಃ ಬಂದಿದೆ. फिर राजधानी स्थापन हो जाएगी. सतयुग में दूसरा धर्म होता ही नहीं. भारत कितना सिरताज था, कितना साहूकार था. क्रिश्चियन लोग सब यहाँ से ही साहूकार हुए हैं. ಬಾಬಾ ಹೇಳ್ತಾ ಇದ್ದಾರೆ, ಈಗ ಪುನಃ ರಾಜಧಾನಿ ಸ್ಥಾಪನೆಯಾಗಿ ಬಿಡುತ್ತದೆ. ಸತ್ಯುಗದಲ್ಲಿ ಬೇರೆ ಧರ್ಮ ಅಂತ ಹೇಳುವಂಥದ್ದು ಇರುವುದಿಲ್ಲ, ಬೇರೆ ಧರ್ಮ ಅಂತ ಹೇಳುವಂಥದ್ದು ಇರುವುದಿಲ್ಲ. ಭಾರತ ಕಿರೀಟಧಾರಿಯಾಗಿತ್ತು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಾರತವೇ ಕಿರೀಟ, ಇಡೀ ವಿಶ್ವಕ್ಕೆ ಕಿರೀಟ ಇದ್ದಾಗೆ. ಎಷ್ಟು ಸಾಹುಕಾರ ಆಗಿತ್ತು ಭಾರತ. ಕ್ರಿಶ್ಚಿಯನರೆಲ್ಲ ಇಲ್ಲಿಂದಲೇ ಸಾಹುಕಾರರಾಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿದೆಲ್ಲ ತಗೊಂಡೋಗಿ ಅವರು ಸಾಹುಕಾರರಾಗಿದ್ದಾರೆ. सोमनाथ के मंदिर से भी कितना माल ले गए ऊंट भरकर. ये तो एक मंदिर की बात है, भारत में बहुत मंदिर थे. बाप सारे जाड़ का राज समझाते हैं. ಬಾಬಾ ಹೇಳ್ತಾ ಇದ್ದಾರೆ, ಸೋಮನಾಥನ ಮಂದಿರದಿಂದ ಕೂಡ ತುಂಬ ಮಾಲುಗಳನ್ನು ತುಂಬಿಸಿಕೊಂಡು ಹೋಗಿದ್ದಾರೆ, ಒಂಟೆಯಲ್ಲಿ ತುಂಬಿಸಿಕೊಂಡು. ಅದು ಒಂದು ಮಂದಿರದ ವಿಷಯ ಆಯ್ತಲ್ಲ. ಭಾರತದಲ್ಲಿ ತುಂಬ ಮಂದಿರಗಳಿತ್ತು, ಹಾಗಿದ್ರೆ ಅದರಿಂದಲೇ ಎಷ್ಟು ತಗೊಂಡು ಹೋಗಿದ್ದಾರೆ ಯಾರಿಗೆ ಗೊತ್ತು. ಬಾಬಾ ಇಲ್ಲಿ ಸಂಪೂರ್ಣ ವೃಕ್ಷದ ರಹಸ್ಯವನ್ನು ನಮಗೆ ಹೇಳ್ತಾರೆ, ವೃಕ್ಷದ
ಸಂಪೂರ್ಣ ರಹಸ್ಯ ಬಾಬಾ ಹೇಳ್ತಾರೆ. ಮೇ ಬೀಜ ऊपर में हूँ, ये उल्टा जड़ है ना, नॉलेजफुल मैं हूँ, तुम मुझे पुकारते ही हो, ಪತಿತ್ ಪಾವನ್ ಆವೋ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಬೀಜ ಮೇಲೆ ಇದ್ದೇನೆ, ಇದು ಉಲ್ಟಾ ಮರ ಆಗಿದೆ. ಬೀಜ ಎಲ್ಲಿದೆ? ಮೇಲೆ ಪರಮಧಾಮದಲ್ಲಿದೆ. ನಾನು ಜ್ಞಾನಪೂರ್ಣ ಆಗಿದ್ದೇನೆ, ನೀವು ನನಗೆ ಕರೆದಿದ್ದೀರಿ, ಹೇ ಪತಿತ ಪಾವನ ಬನ್ನಿ ಅಂತ ನೀವು ಕರೆದಿದ್ದೀರಿ. फिर भी कह देते नाम रूप से न्यारा है, रावण ने तुमको एकदम बेसमझ बना दिया, अब तुमको स्मृति आई है हमारा बाप कौन है. ಬಾಬಾ ಹೇಳ್ತಾ ಇದ್ದಾರೆ, ನೀವು ನನಗೆ ಕರೆದಿದ್ದೀರಿ ಹೇ ಪತಿತ ಪಾವನ ಬಾ ಅಂತೇಳಿ. ಪುನಃ ಹೀಗೂ ಹೇಳ್ತೇವೆ, ನಾಮರೂಪದಿಂದ ಬೇರೆ ಅಂತ ಹೀಗೂ ಹೇಳಿದ್ದೇವೆ. ರಾವಣ ಎಲ್ಲರನ್ನೂ ಕೂಡ ಬುದ್ಧಿಹೀನರನ್ನಾಗಿ ಮಾಡಿದ್ದಾನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಾವಣ ಎಲ್ಲರನ್ನೂ ಕೂಡ ಬುದ್ಧಿಹೀನರನ್ನಾಗಿ ಮಾಡಿದ್ದಾನೆ. ಈಗ ನಿಮಗೆ ಸ್ಮೃತಿಗೆ ಬಂದಿದೆ ನಮ್ಮ ತಂದೆ ಯಾರು ಅಂತ. ಈಗ ನಿಮಗೆ ಸ್ಮೃತಿ ಬಂತು ನಮ್ಮ ತಂದೆ ಯಾರು ಅಂತ. यह चक्र कैसे फिरता है, सबकी समझ तो एक नहीं होती, एक की समझ ना मिले दूसरे से, एक के फीचर्स ना मिले दूसरे से, तो अब तुम बच्चों को बाप का बनना चाहिए ना. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಮಗೆ ತಂದೆ ಯಾರು ಅಂತ ಹೇಳುವಂಥದ್ದು ಗೊತ್ತಾಯ್ತು. ಈಗ ಚಕ್ರ ಹೇಗೆ ತಿರುಗ್ತದೆ ಈ ವಿಷಯ ಗೊತ್ತಾಯಿತು. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ತಿಳಿದುಕೊಳ್ಳುವ ವಿಚಾರ, ಅವರ ತಿಳುವಳಿಕೆ ಒಂದೇ ರೀತಿಯಾಗಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಿಳುವಳಿಕೆ ಒಂದೇ ರೀತಿಯಾಗಿಲ್ಲ. ಒಬ್ಬರ ಹಾಗೆ ಇನ್ನೊಬ್ಬರ ತಿಳುವಳಿಕೆ ಇರ್ತದೆ, ಹೀಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಹಾಗೆ ಒಬ್ಬರ ಮುಖಚರ್ಯೆ ಇನ್ನೊಬ್ಬರೊಂದಿಗೆ ಕೂಡ ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸರಿ, ಈಗ ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾವು ತಂದೆಯ ಮಕ್ಕಳು ಆಗಬೇಕಲ್ಲ. ಈಗ ನಾವೀಗ ತಂದೆಯ ಮಕ್ಕಳಾಗಬೇಕಲ್ಲ. वह बाप भी है, टीचर भी है, तो सदगुरु भी है. तुम जानते हो यह फी कुछ लेते नहीं, बिगर कौड़ी खर्चा तुमको 21 जन्मों के लिए राजाई मिल जाती है. ಈಗ ಇವರು ನಮ್ಮ ತಂದೆಯೂ ಹೌದು, ಟೀಚರು ಕೂಡ ಹೌದು, ಸದ್ಗುರು ಕೂಡ ಹೌದು. ನಿಮಗೆ ಗೊತ್ತಿದೆ, ಇವರು ನಮ್ಮಿಂದ ಫೀಸ್ ಯಾವುದು ತೆಗೆದುಕೊಳ್ಳುವುದಿಲ್ಲ. ಖರ್ಚಿಲ್ಲದೆ ನಮಗೆ 21 ಜನ್ಮಗಳಿಗೋಸ್ಕರ ರಾಜ್ಯವನ್ನು ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ರಾಜ್ಯ ಅವರಿಂದ ಸಿಗ್ತದೆ. ಬಾಬಾ ಇದನ್ನು ಬಾರಿ ಬಾರಿಗೆ ಹೇಳ್ತಾ ಇದ್ದಾರೆ, ನಾನು ಯಾವುದೇ ಫೀಸ್ ತಗೊಳ್ಳೋದಿಲ್ಲ ಅಂತ. ಯಾಕೆಂತ ಹೇಳಿದರೆ ಬಾಬನಿಗೆ ಈಗ ಯಾವ ಟೈಟಲ್ ಕೊಡಬೇಕು ಅಂತ ನಮಗೀಗ ನಾವೇ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿದೆ. ಬಾಬನಿಗೆ ಹಾಗಿದ್ರೆ ಯಾವ ಟೈಟಲ್ ಕೊಡೋದು? ಯಾಕೆಂತ ಹೇಳಿದರೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಇಲ್ಲಿ ಮನುಷ್ಯರಿಗೆ ಸಿಕ್ಕಿರುವಂಥದ್ದು ಇರ್ತದೆ. ಹಾಗಿದ್ರೂ ಕೂಡ ಅವರಲ್ಲಿ ಏನಿರ್ತದೆ, ಅವರು ಕೂಡ ನಮಗೆ ಫೀಸ್ ತಗೊಳ್ಳೋದೆ ಓದಿಸ್ತಾರೆ ಅಂತ ಹೇಳುವ ಗ್ಯಾರಂಟಿ ಇಲ್ಲ. ಫೀಸ್ ತಗೊಳ್ಳೋ ಅವರು ಕೂಡ ಅವರೇನು ಸರ್ವಗುಣ ಸಂಪನ್ನಾಗಿದ್ದಾರೆ ಹೀಗಿಲ್ಲ. ಅವರು ಜ್ಞಾನ ಸಾಗರ, ಪತಿತ ಪಾವನ, ಶಾಂತಿಯ ಸಾಗರ, ಸರ್ವಶಕ್ತಿವಂತಾಗಿದ್ದಾರೆ ಹೀಗಿಲ್ಲ. ಅವರು ಫೀಸ್ ಕೊಟ್ಟೆ ಮಕ್ಕಳಿಗೆ ಓದಿಸುವಂಥವರಾಗಿದ್ದಾರೆ. ಒಂದು ವೇಳೆ ಅವರಿಗೆ ಪೇಮೆಂಟ್ ಸಿಗುವಾಗ ಲೇಟ್ ಆಯಿತು ಅಂತ ಹೇಳಿದರೆ ಅವರು ಕೂಡ ಸ್ಟ್ರೈಕ್ ಮಾಡ್ತಾರೆ. ಅವರು ಕೂಡ ನಾವು ಮಕ್ಕಳಿಗೆ ಓದಿಸುವುದಿಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ಅಥವಾ ಮಕ್ಕಳ ಎಕ್ಸಾಮ್ ಪೇಪರಿಗೆ ನಾವು ಮಾರ್ಕ್ ಹಾಕುವುದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಆ ಟೀಚರ್ಗಳೇ ಹೇಳ್ತಾರೆ, ಮನುಷ್ಯ ಟೀಚರ್ಗಳೇ ಹೇಳ್ತಾರೆ. ಯಾಕೆಂದರೆ ಅವರು ಮನುಷ್ಯರಾಗಿದ್ದಾರೆ. ಹಾಗಾಗಿ ಇದು ತಪ್ಪು ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಮನುಷ್ಯರಾಗಿರೋ ಕಾರಣದಿಂದ ಒಂದು ಲಿಮಿಟೇಷನ್ ಇರ್ತದೆ. ಆದರೆ ಬಾಬಾ ಅನ್ಲಿಮಿಟೆಡ್. ಬಾಬಾ ಸಂಪೂರ್ಣ ನಿಷ್ಕಾಮ, ಯಾವುದೇ ರೀತಿಯ ಆಸೆಗಳಿಲ್ಲ. ತುಂಬ ದೂರದಿಂದ ಓದಿಸಲಿಕ್ಕೆ ರೆಗ್ಯುಲರ್ ಬರ್ತಾರೆ, ಯಾವುದೇ ರೀತಿಯ ಟೈಮ್ ಟು ಟೈಮ್ ಬರ್ತಾರೆ, ಲೇಟ್ ಮಾಡುವುದಿಲ್ಲ. ಮನುಷ್ಯ ಟೀಚರ್ಗಳು ಕೆಲವೊಂದು ಸಂದರ್ಭ ಪೀರಿಯಡ್ ಮುಗ್ದ ನಂತರ ಬರ್ಬೋದು, ನೆಕ್ಸ್ಟ್ ಪೀರಿಯಡ್ ಅವ್ರು ತಗೊಳ್ಬೋದು, ಹೀಗೆಲ್ಲ ಮಾಡ್ಬೋದು, ಲೇಟ್ ಆಯಿತು ಅಂತ ಹೇಳ್ಬೋದು. ಆದರೆ ಬಾಬಾ ಹಾಗಿಲ್ಲ. ಬಾಬಾ ಎಲ್ಲವೂ ಕೂಡ ಎಕ್ಯುರೇಟ್ ಟೈಮಿಗೆ ಬಂದು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಫೀಸ್ ತಗೊಳ್ಳೋದಿಲ್ಲ ಅಂತ ಹೇಳುವಂಥ ಇದನ್ನು ನಾವು ತುಂಬ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿದೆ. ಹಾಗಾಗಿ ಶ್ರೀ ಬಾಬರವರ ಸಮಾನ ಟೀಚರ್ ಯಾರೂ ಕೂಡ ಈ ಪ್ರಪಂಚದಲ್ಲಿಲ್ಲ. ಹಾಗಾಗಿ ಬಾಬಾ ಟೀಚರ್ಗಳಿಗೂ ಟೀಚರ್ ಆಗಿದ್ದಾರೆ. ಬೇರೆ ಇದಕ್ಕೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಾಬನನ್ನು ಯಾವ ಲೆವೆಲಿಗೆ ಹೋಗಿ ನಿಲ್ಲಿಸಬೇಕು ಅಂತ ಹೇಳುವಂಥದ್ದು ಈಗ ಕನ್ಫ್ಯೂಸ್ ಆಗ್ತಾ ಇದೆ. ಬಾಬನಿಗೆ ಯಾವ ಪ್ರೈಸ್ ಕೊಡಬೇಕು, ಬಾಬನಿಗೆ ಕೊಡುವಂಥ ಪ್ರೈಸ್ಗಳೇ ಇಲ್ಲ ಇಲ್ಲಿ, ಆ ರೀತಿಯಾಗಿದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ನಾನು ನಿಮ್ಮಿಂದ ಯಾವುದೇ ರೀತಿಯ ಫೀಸ್ ತಗೊಳ್ಳೋದಿಲ್ಲ, ನಯಾ ಪೈಸೆ ಖರ್ಚಿಲ್ಲದೆ ನಿಮಗೆ 21 ಜನ್ಮಗಳಿಗೋಸ್ಕರ ರಾಜ್ಯಭಾಗ್ಯ ಸಿಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तुम भक्ति मार्ग में ईश्वरार्थ कुछ देते थे तो दूसरे जन्म में तुमको मिलता था,
अभी मैं तो डायरेक्ट आकर भारत को स्वर्ग बनाता हूँ, इसमें जो कुछ खर्च लगता है वो बच्चों का ही लगता है. ಬಾಬಾ ಹೇಳ್ತಾ ಇದ್ದಾರೆ, ನೀವು ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ಏನೆಲ್ಲ ಕೊಡ್ತಾ ಬಂದಿದ್ದೀರೋ ಅದು ಮುಂದಿನ ಜನ್ಮದಲ್ಲಿ ನಿಮಗೆ ಸಿಕ್ತಿತ್ತು ಅಂತ ಬಾಬಾ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಮಾಡಿರುವಂಥದ್ದು ಮುಂದಿನ ಜನ್ಮದಲ್ಲಿ ನಿಮಗೆ ಸಿಕ್ತಿತ್ತು. ಈಗ ನಾನು ನೇರವಾಗಿ ಬಂದಿದ್ದೇನೆ, ಭಾರತವನ್ನು ಸ್ವರ್ಗ ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. ನೇರವಾಗಿ ಬಂದು ಭಾರತವನ್ನು ಸ್ವರ್ಗ ಮಾಡ್ತೇನೆ. ಇದರಲ್ಲಿ ಏನೂ ಖರ್ಚು ನಡೀತಾ ಇದೆಯಲ್ಲ, ಅದು ನೀವು ಮಕ್ಕಳದೇ ನಡೀತಾ ಇದೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಬಾಬನ ಮಕ್ಕಳು ಯಾರಿದ್ದಾರೆ ಅವರೇ ಇದಕ್ಕೆ ಖರ್ಚು ಹಾಕ್ತಾ ಇದ್ದಾರೆ. बच्चों को ही कहेंगे खर्च करना है. इस एक ब्रह्मा को अच्छी तरह पकड़ा खर्च करने के लिए इनमें प्रवेश कर इनसे सब कुछ कराया. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಎಲ್ಲ ಖರ್ಚು ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಶಿವಬಾಬಾ ಭಾರಿ ದೊಡ್ಡ ಪ್ಲ್ಯಾನ್ ಮಾಡಿದರು. ಬಾಬಾ ಏನು ಪ್ಲ್ಯಾನ್ ಮಾಡಿದರು? ಬಾಬಾ ಈ ಬ್ರಹ್ಮಾರವರನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು ಖರ್ಚು ಮಾಡಲಿಕ್ಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಂಥ ಅವಸ್ಥೆ! ಬಾಬಾ ಹೇಳ್ತಾ ಇದ್ರೆ ಈ ಬ್ರಹ್ಮನನ್ನು ಗಟ್ಟಿ ಹಿಡ್ಕೊಂಡಿದ್ದೇನೆ ಖರ್ಚು ಮಾಡಲಿಕ್ಕೋಸ್ಕರ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇವರಲ್ಲಿ ಪ್ರವೇಶ ಮಾಡಿ ಇವರಿಂದ ಎಲ್ಲ ಖರ್ಚು ಮಾಡಿಸಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬ್ರಹ್ಮ ಕೂಡ ಎಂಥ ಒಂದು ಬುದ್ಧಿವಂತ ಜನ ಆಗಿ ಹೋದರು. ಬಾಬಾ ಹೇಳ್ತಾ ಇದ್ದಾರೆ, ಬ್ರಹ್ಮಾರವರ ಕಾರಣದಿಂದ ನಾವೆಲ್ಲ ಜ್ಞಾನದಲ್ಲಿದ್ದೇವೆ. ಬಾಬಾ ಹೇಳ್ತಾ ಇದ್ದಾರೆ, ಇವರಲ್ಲಿ ಪ್ರವೇಶ ಮಾಡಿ ನಾನು ಎಲ್ಲ ಖರ್ಚು ಮಾಡಿಸಿದೆ. ಇವತ್ತು ಜಟ್ ಸ್ವಾಹ ಹೋಗಯ. सब कुछ जो इनके पास था सब इनके पास था सब दे दिया. बाबा बोले बेगर बन जाओ तो फिर ऐसा ऐसा प्रिंस बनाऊंगा. साक्षात्कार करा दिया. ಬಾಬಾ ಹೇಳ್ತಾ ಇದ್ದಾರೆ, ಇವರೇನು ಮಾಡಿದರು? ತಕ್ಷಣ ಎಲ್ಲವನ್ನು ಕೂಡ ಸ್ವಾಹ ಮಾಡಿಬಿಟ್ರು. ಇವರ ಹತ್ರ ಏನೆಲ್ಲ ಇತ್ತಲ್ಲ ಎಲ್ಲವನ್ನು ಕೂಡ ಬಾಬನ ಸೇವೆಗೆ ಅಂತ ಕೊಟ್ಟು ಬಿಟ್ರು. ಬಾಬಾ ಏನು ಹೇಳಿದರು? ಶಿವಬಾಬಾ ಬ್ರಹ್ಮ ತಂದೆಗೆ ಏನು ಹೇಳಿದರು? ನೀನು ಸಂಪೂರ್ಣ ಕೈ ಖಾಲಿ ಮಾಡಿಕೋ ಅಂತ ಹೇಳಿದರು. ಭಿಕ್ಷುಕನ ಹಾಗೆ ಆಗಿಬಿಡು ಅಂತ ಬಾಬಾ ಹೇಳಿದರು. ನಂತರ ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನಿನ್ನನ್ನು ರಾಜಕುಮಾರನನ್ನಾಗಿ ಮಾಡ್ತೇನೆ ಅಂತ ಬಾಬಾ ಹೇಳಿದರು. ಸಾಕ್ಷಾತ್ಕಾರವನ್ನು ಮಾಡಿ ತೋರಿಸಿದರು. ಈ ರೀತಿಯಾಗಿ ನಿನ್ನನ್ನು ನಾಳೆ ಮಾಡ್ತೇನೆ ಅಂತ ಬಾಬಾ ತೋರಿಸಿದರು. ಕ್ಯಾ ಲಾಯ ಅಭಿ ಕ್ಯಾ ಕರೆಂಗೆ ವಿನಾಶ್ ಹೋನಾ ಹಿ ಹೈ. बाबा ने कहा बंदर मुवाफिक मुट्ठी बंद नहीं करो, खोल दो. जट खोल दी, नहीं तो इतने बच्चों का खर्चा कैसे चलता. ಬಾಬಾ ಹೇಳ್ತಾ ಇದ್ದಾರೆ, ಹೀಗೆ ಬಾಬಾ ಸಾಕ್ಷಾತ್ಕಾರಗಳನ್ನೆಲ್ಲ ಮಾಡಿಸುವಾಗ ಬ್ರಹ್ಮ ತಂದೆಗೆ ವಿಚಾರ ನಡೆಯಿತು. ಹಾಗಿದ್ರೆ ಈಗ ಎಂತ ಮಾಡೋದು? ವಿನಾಶ ಅಂತೂ ಆಗ್ತದೆ. ಹಾಗಾಗಿ ಶಿವಬಾಬಾ ಅವರಿಗೆ ಹೇಳಿದರು, ಮಂಗನ ಹಾಗೆ ಕೈಯನ್ನು ಏನು ಸಂಪಾದನೆ ಮಾಡಿ ಇಟ್ಟುಕೊಂಡಿದೆಯಾ ಅದನ್ನು ಕೈ ಬಂದ್ ಮಾಡಿ ಕೂತ್ಕೊಳ್ಬೇಡ, ಕೈಯನ್ನು ತೆಗಿ ಅಂತ ಬಾಬಾ ಹೇಳಿದರು. ಕೈ ಬಿಚ್ಚು ಅಂತ ಬಾಬಾ ಹೇಳಿದರು. ತಕ್ಷಣ ಕೈ ಬಿಚ್ಚಿಬಿಟ್ರು ಅವರು. ಇಲ್ಲ ಅಂತ ಹೇಳಿದರೆ ಇಷ್ಟು ಮಕ್ಕಳ ಖರ್ಚು ಹೇಗೆ ನಡೀತದೆ ಅಂತ ಬಾಬಾ ಹೇಳ್ತಾರೆ. ಆ ಸಮಯದಲ್ಲಿದ್ದಂಥ 300-350 ಜನ ಬಾಬನ ಮಕ್ಕಳ ಖರ್ಚು ಹೇಗೆ ನಡೀತಾ ಇತ್ತು. ಇಲ್ಲಿಯವರೆಗೆ, ಅಲ್ಲಿ ಅಷ್ಟಕ್ಕೆ ಮುಗಿಲಿಲ್ಲ, ಇಲ್ಲಿಯವರೆಗೆ ಕೂಡ ಬ್ರಹ್ಮಾ ಬಾಬರವರ ಇನ್ವೆಸ್ಟ್ನಿಂದಲೇ ನಾವು ಇದ್ದೇವೆ ಅಂತ ಹೇಳ್ಬೋದು. ಬ್ರಹ್ಮಾ ಬಾಬರವರ ಹಣದಿಂದಲೇ ಈಗ ನಾವು ಬದುಕ್ತಾ ಇರೋದು. ಬಚ್ಚು ಬಾದಶಾಹ ಪಿರು ವಜೀರ್ ಯಹು ಹೋಗಯ. ಬಾಬಾ ಹೇಳ್ತಾ ಇದ್ದಾರೆ, ಅವ್ರೇನು ಮಾಡಿದರು? ಬಾಬಾರವರು ಬಾಬನಿಗೆ ಹಣ ಕೊಟ್ಟು ಬಾಬನ ಸಂಪಾದನೆ ಎಲ್ಲ ಅವರು ಬ್ರಹ್ಮ ತಂದೆಯ ಸಂಪಾದನೆ ಎಲ್ಲವೂ ಕೂಡ ಶಿವಬಾಬರವರ ಕೈಗೆ ಹಾಕಿ ಅವ್ರೇನು ಮಾಡಿದರು? ಅವ್ರ ಮಾಲೀಕತನವನ್ನು ಪಡ್ಕೊಳ್ತಾ ಇದ್ದಾರೆ. एक को ही पैसे के लिए पकड़ लिया. तुम बच्चों की बट्टी बननी थी, स्कूल भी बने थे. अभी तुम होशियार हो, फिर औरों को भी पढ़ाते हो. तुम कितनों का कल्याण करते हो. ಬಾಬಾ ಹೇಳ್ತಾ ಇದ್ದಾರೆ, ಹಣಕ್ಕೋಸ್ಕರ ಶಿವಬಾಬಾ ಒಬ್ಬರನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ರು. ನೀವು ಮಕ್ಕಳ ಬಟ್ಟಿ ತಯಾರಾಗುವಂಥದ್ದಿತ್ತು ಅಂತ ಬಾಬಾ ಹೇಳ್ತಾರೆ. ಆ ಸಮಯದಲ್ಲಿ ಬಾಬಾ ಮಕ್ಕಳನ್ನು ಆ ಬಟ್ಟಿಯಲ್ಲಿ ಕೂತ್ಕೊಳಿಸಿ ಬಾಬಾ ಮಕ್ಕಳಿಗೆ ಯೋಗ ಬಲದಿಂದ ಗಟ್ಟಿಯಾಗಿ ಮಾಡಿದರು. ಶಾಲೆ ಕೂಡ ತೆರೆಯಲಾಯಿತು ಅಂತ ಬಾಬಾ ಹೇಳ್ತಾರೆ. ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು, ಅವರಿಗೆ ಓದಲಿಕ್ಕೋಸ್ಕರವಾಗಿ ಬೋರ್ಡಿಂಗ್ ಸ್ಕೂಲ್ ಕೂಡ ತೆರೆಯಲಾಯಿತು. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಬುದ್ಧಿವಂತರಾಗಿದ್ದೀರಿ, ಬೇರೆಯವರಿಗೂ ಕೂಡ ನೀವು ಓದಿಸ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರು ಓದಿ ಬೇರೆಯವರಿಗೂ ಕೂಡ ಓದಿಸ್ತಾ ಇದ್ದೀರಿ, ನೀವು ಅನೇಕರ ಕಲ್ಯಾಣ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಬಾಪ್ ಹೇ ಹಿ ಕಲ್ಯಾಣಕಾರಿ, तुमको नर्क से निकाल स्वर्ग में ले जाते हैं. अब जितना पुरुषार्थ करेंगे उतना ऊंच पद पाएंगे.
ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ, ಎಲ್ಲರನ್ನೂ ನರಕದಿಂದ ಬಿಡಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಕೂಡ ಪಡಿತೀರಿ. प्रजा के लिए भी प्रदर्शनियों आदि की युक्तियाँ और भी निकलती रहेगी, ढेर प्रजा बनती जाएगी. ಬಾಬಾ ಹೇಳ್ತಾ ಇದ್ದಾರೆ, ನೀವು ಪುರುಷಾರ್ಥ ಮಾಡಿದಷ್ಟು ಶ್ರೇಷ್ಠ ಪದವಿ ಪಡಿತೀರಿ, ಪ್ರಜೆಗಳಿಗೋಸ್ಕರ ಕೂಡ ಪ್ರದರ್ಶನ ಇತ್ಯಾದಿಗಳ ಯುಕ್ತಿ ಇನ್ನೂ ಕೂಡ ಬರ್ತಾ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಸೇವೆಯ ಹೊಸ ಹೊಸ ರೂಪಗಳು ತುಂಬ ಹೆಚ್ಚಾಗ್ತಾ ವಿಪರೀತವಾಗಿರುವಂತಹ ಸೇವೆಯ ಅನೇಕ ರೀತಿಯ ವಿಧಾನಗಳು ದಿನ ಪ್ರತಿದಿನ ಬರ್ತಾನೆ ಇರ್ತದೆ. ಬಾಬಾ ಹೇಳ್ತಾ ಇದರಿಂದ ಪ್ರಜೆಗಳು ಅಭಿವೃದ್ಧಿ ಆಗ್ತಾ ಹೋಗ್ತಾರೆ. ಬಾಬಾ ಹೇಳ್ತಾರೆ ಅನೇಕ ಪ್ರಜೆಗಳು ಆಗಿಬಿಡ್ತಾರೆ. राजा रानी तो थोड़े होते हैं, प्रजा तो करोड़ों के अंदाज में होती है ना. किंग क्वीन तो एक है, वहाँ लड़ाई झगड़ा आदि होता नहीं. ಬಾಬಾ ಹೇಳ್ತಾ ಇದ್ದಾರೆ ರಾಜ ರಾಣಿ ಅಂತ ಹೇಳಿದರೆ ತುಂಬ ಕಡಿಮೆ ಇರ್ತಾರೆ, ಪ್ರಜೆಗಳು ಕೋಟ್ಯಾಂತರ ಲೆಕ್ಕದಲ್ಲಿ ಇರ್ತಾರೆ. ಬಾಬಾ ಹೇಳ್ತಾರೆ ರಾಜ ರಾಣಿ ಒಬ್ಬರೇ ಇರ್ತಾರೆ. ಮಾತ್ರವಲ್ಲದೆ ಅಲ್ಲಿ ಯುದ್ಧ ಜಗಳ ಅಂತ ಹೇಳುವಂಥ ಪ್ರಶ್ನೆಯೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. बच्चे जानते हैं अब तो मौत सामने खड़ा है, जितना योग में रहेंगे उतना पापात्मा से पुण्यात्मा बनेंगे और कोई उपाय है नहीं. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳು ತಿಳ್ಕೊಂಡಿದ್ದೀರಿ, ಈಗ ಸಾವು ಅಂತ ಹೇಳುವಂಥದ್ದು ಎದುರಲ್ಲಿದೆ. ಎಷ್ಟು ಯೋಗದಲ್ಲಿರ್ತೀರಿ ಅಷ್ಟು ಪಾಪಾತ್ಮದಿಂದ ಪುಣ್ಯಾತ್ಮರಾಗ್ತೀರಿ, ಬೇರೆ ಯಾವುದೇ ಉಪಾಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಬೇರೆ ಯಾವುದೇ ರೀತಿಯ ಉಪಾಯ ಇಲ್ಲ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. सपूत बच्चे माँ बाप को फॉलो करते हैं, बाप पावन बने बच्चा ना बने तो वह कपूत बच्चा ठहरा ना, इसमें तो नष्टो मोह बनना है. ಬಾಬಾ ಹೇಳ್ತಾ ಇದ್ದಾರೆ ಸುಪುತ್ರ ಮಕ್ಕಳು ತಂದೆ ತಾಯಿಯನ್ನು ಅನುಸರಿಸ್ತಾರೆ, ತಂದೆ ಪಾವನಾಗ್ತಾ ಇದ್ದಾರೆ, ಮಗ ಆಗಲಿಲ್ಲ ಅಂತ ಹೇಳಿದರೆ ಅವನು ಕುಪುತ್ರ ಅಂತ ಅರ್ಥ ಆಯಿತು. ಬಾಬಾ ಹೇಳ್ತಾ ಇದ್ದಾರೆ ಹಾಗಿದ್ರೂ ಇಲ್ಲಿ ಏನಿರಬೇಕು, ಬಾಬಾ ಹೇಳ್ತಾ ಇದ್ದಾರೆ ಮೋಹ ಇಟ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಮನೆಯಲ್ಲಿ ತಂದೆ ತಾಯಿಗಳು ಬಾಬನ ಜ್ಞಾನದಲ್ಲಿ ನಡೀತಾ ಇದ್ದಾರೆ, ಮಕ್ಕಳು ಒಂದು ವೇಳೆ ನಡೀತಾ ಇಲ್ಲ, ಅವರು ಲೌಕಿಕ ಜೀವನದ ಕ್ರಮದಲ್ಲಿಯೇ ಇದ್ದಾರೆ, ಕಲಿಯುಗದ ಜೀವನ ಕ್ರಮದಲ್ಲಿಯೇ ಇದ್ದಾರೆ ಅಂತ ಹೇಳಿದ್ರು ತಂದೆ ತಾಯಿಗಳೇನು ತಲೆಬಿಸಿ ಮಾಡಬೇಕಾಗಿಲ್ಲ. ಬಾಬಾ ಹೇಳ್ತಾರೆ ಇದರಲ್ಲಿ ನೀವು ಮೋಹವನ್ನು ಬಿಟ್ಟಿರಬೇಕಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮೇರಾ ತೋ ಏಕ್ ಶಿವ ಬಾಬಾ ದೂಸರಾ ನಾ ಕೋಯಿ, वर्षा भी उनसे मिलेगा, अब बाप से वर्षा पाना है नई दुनिया का, तो पतित मत बनो. ಬಾಬಾ ಹೇಳ್ತಾ ಇದ್ರೆ ನನಗೆ ಒಬ್ಬ ಶಿವಬಾಬರ ಹೊರತು ಬೇರೆ ಯಾರೂ ಇಲ್ಲ, ಆಸ್ತಿ ಕೂಡ ಅವರಿಂದಲೇ ಸಿಗ್ತದೆ ಅಂತ ಬಾಬಾ ಹೇಳ್ತಾರೆ. ಈಗ ತಂದೆಯಿಂದ ಆಸ್ತಿಯನ್ನು ಪಡಿಬೇಕು, ಹೊಸ ಜಗತ್ತಿನದು. ಹಾಗಾಗಿ ಈಗ ಪತಿತರಾಗಬೇಡಿ ಅಂತ ಬಾಬಾ ಹೇಳ್ತಾರೆ. ಪಾವನ್ ಬನ್ನೆ ಬಿಗರ್ ನೈ ದುನಿಯಾ ಮೇ ಜಾ ನಹೀ ಸಕೆಂಗೆ, जन्म जन्मांतर के पाप किए हुए हैं उनकी सजा भोगनी पड़ती हैं. ಪಾವನ ಆಗದ ಹೊರತು ಹೊಸ ಜಗತ್ತಿಗೆ ಹೋಗ್ಲಿಕ್ಕಾಗುವುದಿಲ್ಲ. ಜನ್ಮ ಜನ್ಮಾಂತರ ನೀವು ತುಂಬ ಪಾಪ ಮಾಡಿದ್ದೀರಿ, ಅದಕ್ಕೆ ಶಿಕ್ಷೆ ಭೋಗಿಸಬೇಕಾಗ್ತದೆ ಅಂತ ಬಾಬಾ ಹೇಳ್ತಾರೆ. जैसे कि 63 जन्मों के पापों की सजा मिलती है, गर्भ जेल में भी सजा भोगते हैं. सतयुग में कोई जेल आदि होती है नहीं है, ಹೈ ಹಿ ಸ್ವರ್ಗ. ಬಾಬಾ ಹೇಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿದರೆ 63 ಜನ್ಮಗಳ ಪಾಪಗಳ ಶಿಕ್ಷೆ ಸಿಗ್ತದೆ, ಗರ್ಭ ಜೈಲಿನಲ್ಲಿ ಕೂಡ ನೀವು ಶಿಕ್ಷೆ ಅನುಭವಿಸ್ತೀರಿ ಅಂತ ಬಾಬಾ ಹೇಳ್ತಾರೆ. ಸತ್ಯುಗದಲ್ಲಿ ಯಾವುದೇ ಕೂಡ ಜೈಲ್ ಅಂತ ಹೇಳುವಂಥದ್ದು ಇರುವುದಿಲ್ಲ, ಕಾರಣ ಅದು ಸ್ವರ್ಗ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಅದು ಸ್ವರ್ಗ ಆಗಿದೆ. अब बाप साधारण तन में आते हैं इसलिए बाप को पहचानते नहीं. ಈಗ ತಂದೆ ಇಲ್ಲಿ ಮಿಸ್ಟೇಕ್ ಏನಾಗಿದೆ, ಬಾಬಾ ಇಲ್ಲಿ ಸಾಧಾರಣವಾಗಿರೋ ಶರೀರದಲ್ಲಿ ಬಂದಿದ್ದಾರಲ್ಲ, ಹಾಗಾಗಿ ಗುರುತಿಸ್ಲಿಕ್ಕೆ ಕಷ್ಟ ಇದೆ. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ತಂದೆ ಪರಿಚಯವನ್ನು ಯಾರೂ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. बाप के साथ योग लगाने से ही आत्मा पावन बनेगी. बाप कहते हैं मैं पतित दुनिया पतित शरीर में आता हूँ, फिर इनको नंबर 1 पावन बनाता हूँ. ಬಾಬನ ಜೊತೆಗೆ ಯೋಗ ಜೋಡಿಸುವುದರಿಂದಲೇ ಆತ್ಮ ಪಾವನ ಆಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ ನಾನು ಪತಿತ ಜಗತ್ತು ಪತಿತ ಶರೀರದಲ್ಲಿ ಬರ್ತೇನೆ, ನಂತರ ಇವರನ್ನು ಬ್ರಹ್ಮ ಯಾರಿದ್ದಾರೆ, ಯಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ಅವರನ್ನು
ನಂಬರ್ 1 ಪಾವನ ಮಾಡ್ತೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತತ್ವಂ तुम भी पावन बनते हो, तुम बाप के बच्चे बने हो, प्रजापिता ब्रह्मा के भी बच्चे हो, इसलिए बाप दादा कहा जाता है. ಬಾಬಾ ಹೇಳ್ತಾ ಇದ್ದಾರೆ ಇವರನ್ನು ನಂಬರ್ 1 ಪಾವನರನ್ನಾಗಿ ಮಾಡ್ತೇನೆ. ಬಾಬಾ ಹೇಳ್ತಾರೆ ತತ್ವಂ ಅಂದರೆ ಅವರೇ ಇವರು, ಇವರೇ ಅವರು. ನಂಬರ್ ಕೊನೆಗೆ ಬಂದದ್ದು ಅವರೇ, ನಂಬರ್ 1 ಅವರೇ, ಪುನಃ ನಂಬರ್ ಕೊನೆಗೆ ಬರುವುದು ಅವರೇ, ಹೀಗೆ ಇದು ಅವರೇ ಇವರು, ಇವರೇ ಅವರು. ತತ್ವಂ ಅಂತ ಬಾಬಾ ಹೇಳ್ತಾರೆ. ನೀವು ಕೂಡ ಪಾವನ ಆಗ್ತಾ ಇದ್ದೀರಿ, ಬ್ರಹ್ಮ ಮಾತ್ರ ಅಲ್ಲ, ನೀವು ಕೂಡ ಪಾವನ ಆಗ್ತಾ ಇದ್ದೀರಿ. ನೀವು ತಂದೆಯ ಮಕ್ಕಳಾಗಿದ್ದೀರಿ, ಪ್ರಜಾಪಿತ ಬ್ರಹ್ಮನಿಗೆ ಕೂಡ ಮಕ್ಕಳು ಹೌದು. ಹಾಗಾಗಿ ಇಲ್ಲಿ ಬಾಪ್ ದಾದಾ ಅಂತ ಹೇಳಲಾಗ್ತದೆ, ಇಬ್ಬರು ಕೂಡ ಒಟ್ಟಿಗೆ ಇದ್ದಾರೆ. ಬಾಪ್ ಸಮझाते हैं अब टाइम बहुत थोड़ा है, शरीर पर भरोसा नहीं है, बाप को याद करते रहो, स्वदर्शन चक्रधारी बनो, सारा दिन यही बातें ख्याल में रहे. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಟೈಮ್ ತುಂಬ ಕಡಿಮೆ ಉಂಟು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶರೀರದ ಮೇಲೆ ಕೂಡ ಭರವಸೆ ಇಲ್ಲ, ತಂದೆಯನ್ನು ನೆನಪು ಮಾಡ್ತಾ ಇರಿ, ಸ್ವದರ್ಶನ ಚಕ್ರಧಾರಿಗಳಾಗಿ ಇಡೀ ದಿವಸ ಇದೇ ವಿಷಯ ಚಿಂತನೆ ನಡೀತಾ ಇರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾನನ್ನು ನೆನಪು ಮಾಡು, ಸೃಷ್ಟಿ ಚಕ್ರದ ವಿಚಾರಗಳ ಚಿಂತನೆ ನಡೀತಾ ಇರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ತಂದೆ ತಾಯಿಯಾಗಿರುವಂಥ ಬಾಪ್ ದಾದ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾ ಇದ್ದಾರೆ. ಹಾಗೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೂ ಕೂಡ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶದಲ್ಲಿ ಫಸ್ಟ್ ಪಾಯಿಂಟ್ ಆಗಿದೆ, ಸಂಪೂರ್ಣ ನಷ್ಟೋ ಮೋಹ ಆಗಿರಿ ಅಂತ ಬಾಬಾ ಹೇಳ್ತಾರೆ. ಮೋಹ ಇಲ್ಲದೇ ಇರುವಂಥವರಾಗಿರಿ, ಒಬ್ಬ ಶಿವಬಾಬರ ಹೊರತು ಬೇರೆ ಯಾರೂ ಇಲ್ಲ. ಈ ಪಾಠ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸುಪುತ್ರ ಮಕ್ಕಳಾಗಿ ತಂದೆ ತಾಯಿಯನ್ನು ಅನುಸರಿಸಿ. ಸೆಕೆಂಡ್ ಪಾಯಿಂಟ್, ನಯಾ ಪೈಸೆ ಖರ್ಚಿಲ್ಲದೆ ಶಿಕ್ಷಣದಿಂದ 21 ಜನ್ಮಗಳ ರಾಜ್ಯ ಸಿಗ್ತದೆ ಅಂತ ಹೇಳುವಾಗ ತುಂಬ ಆಸಕ್ತಿಯಿಂದ ಶಿಕ್ಷಣ ಓದಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ವದರ್ಶನ ಚಕ್ರಧಾರಿ ಆಗಬೇಕು. ವರದಾನ, ಸರ್ವ ಖಜಾನೋं से भरपूर बन अपने चेहरे द्वारा सेवा करने वाले सच्चे सेवाधारी भव. ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ತಮ್ಮ ಚಹರೆಯ ಮುಖಾಂತರ ಸೇವೆ ಮಾಡುವಂತಹ ಸತ್ಯ ಸೇವಾಧಾರಿಯಾಗಿರಿ. ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ತಮ್ಮ ಚಹರೆಯ ಮುಖಾಂತರ ಸೇವೆ ಮಾಡುವಂತಹ ಸತ್ಯ ಸೇವಾಧಾರಿಯಾಗಿರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಹೇಗೆ ಆಗೋದು ಸತ್ಯ ಸೇವಾಧಾರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. जो बच्चे सर्व खजानों से सदा संपन्न व भरपूर रहते हैं, उनके नयनों व मस्तक द्वारा ईश्वरीय नशा दिखाई देता है. ಯಾವ ಮಕ್ಕಳು ಸರ್ವ ಖಜಾನೆಗಳಿಂದ ಸದಾ ಸಂಪನ್ನ ಹಾಗೂ ಸಂಪೂರ್ಣರಾಗಿರ್ತಾರೆ, ಅವರ ಕಣ್ಣಿನ ಹಾಗೂ ಮಸ್ತಕದ ಮುಖಾಂತರ ಈಶ್ವರೀಯ ನಶೆ ಕಾಣ್ತದೆ ಅಂತ ಬಾಬಾ ಹೇಳ್ತಾರೆ. ಕಣ್ಣು ಹಾಗೂ ಮಸ್ತಕದ ಮುಖಾಂತರ ಈಶ್ವರೀಯ ನಶೆ ಕಾಣ್ತದೆ. ಉನ್ಕಾ ಚೆಹರಾ ಹಿ ಸೇವಾ ಕರ್ತಾ ಹೈ, ಜಿನ್ಕೆ ಪಾಸ್ ಜಾಸ್ತಿ ಅಥವಾ ಕಮ್ ಜಮಾ ಹೋತಾ ಹೈ ತೋ ವಹ ಭಿ ಉನ್ಕೆ ಚೆಹರೆ ಸೆ ದಿಖಾಯಿ ದೇತಾ ಹೈ. ಸಂಪನ್ನ ಆಗಿದ್ದಾರೆ ಅಂತ ಹೇಳಿದರೆ ಅವರ ಮುಖದಿಂದ ಹೇಳ್ತದೆ. ಯಾರ ಹತ್ತಿರ ಕಡಿಮೆ ಜಮಾ ಆಗಿದೆ ಅದು ಕೂಡ ಅವರ ಮುಖದಿಂದಲೇ ಗೊತ್ತಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಮುಖ ನೋಡಿ ಗೊತ್ತಾಗಿ ಬಿಡ್ತದೆ. जैसे कोई ऊंच कुल का होता है तो उनका चेहरे से वह झलक और फलक दिखाई देती हैं, ऐसे आपकी सूरत हर संकल्प हर कर्म को स्पष्ट करे, तब कहेंगे सच्चे सेवाधारी. ಬಾಬಾ ಹೇಳ್ತಾರೆ, ಈಗ ನೋಡಿ ಹೊರಗೆ ಕೂಡ ಯಾರು ತುಂಬ ಉನ್ನತ ಕುಲದವರಿದ್ದಾರೆ ಅವರ ಮುಖದಿಂದಲೇ ಗೊತ್ತಾಗಿ ಬಿಡ್ತದೆ. ಅವರ ಮುಖದಲ್ಲಿ ಆ ಒಂದು ಸ್ಪಷ್ಟತೆ ಇರ್ತದೆ. ಬಾಬಾ ಹೇಳ್ತಾ ಇದ್ರೆ ಆ ಹೊಳಪು ಮುಖದಲ್ಲಿ ಆ ಚಹರೆಯಲ್ಲಿ ಕಂಡು ಬಿಡ್ತದೆ. ಅವರು ತುಂಬ ದೊಡ್ಡ ಜನ ಅಂತ ಗೊತ್ತಾಗಿ ಬಿಡ್ತದೆ. ಹಾಗೆ ನಿಮ್ಮ ಚಹರೆಯಿಂದ ಬಾಬಾ ಹೇಳ್ತಾ ಇದ್ರೆ ನಿಮ್ಮ ಮುಖದಿಂದ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಸ್ಪಷ್ಟ ಆಗ್ತಾ ಇದೆ ಅಂತ ಹೇಳುವಾಗ ಹೇಳಲಾಗ್ತದೆ ಸತ್ಯ ಸೇವಾಧಾರಿ ಅಂತ ಹೇಳಲಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ.
ಹಾಗಾಗಿ ಈಗ ನಾವು ಸತ್ಯವಾಗಿರುವ ಸೇವಾದಾರಿ ಆಗಬೇಕಾದ್ರೆ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ನಮ್ಮ ಚಹರೆಯ ಮುಖಾಂತರವಾಗಿ ಸೇವೆ ಮಾಡಬೇಕಾಗಿದೆ. ಸ್ಲೋಗನ್: समय और संकल्प के खजानों की बचत कर जमा का खाता बढ़ावो. ಸಮಯ ಮತ್ತು ಸಂಕಲ್ಪದ ಖಜಾನೆಗಳನ್ನು ಉಳಿತಾಯ ಮಾಡಿ ಜಮಾದ ಖಾತೆಯನ್ನು ಅಭಿವೃದ್ಧಿ ಮಾಡಿ ಅಂತ ಬಾಬಾ ಹೇಳ್ತಾರೆ. ಒಂದು ಬ್ಯಾಲೆನ್ಸ್ ಏನಾಗಬೇಕು, ಇಂಪ್ರೂವ್ ಆಗ್ತಾ ಹೋಗ್ಬೇಕು, ಕ್ರೆಡಿಟ್ ಜಾಸ್ತಿ ಆಗ್ತಾ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸಮಯ ಮತ್ತು ಸಂಕಲ್ಪದ ಖಜಾನೆಯ ಉಳಿತಾಯ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಬಾಬಾ ಈ ರೀತಿಯಾಗಿ ತುಂಬ ದೂರದಿಂದ ಓದಿಸಲಿಕ್ಕೆ ಬರ್ತಾ ಇರುವಂಥ ಶಿಕ್ಷಕ ಶಿವಬಾಬಾ ಆಗಿದ್ದಾರೆ. ಯಾವುದೇ ಫೀಸ್ ತಗೊಳ್ಳೋದಿಲ್ಲ ಅಂತ ಹೇಳುವಾಗ ತುಂಬ ಪ್ರೀತಿಯಿಂದ ನೀವು ಅಭ್ಯಾಸ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಆತ್ಮಿಕ ಗೌರ್ಮೆಂಟ್, ಹಾಗಾಗಿ ಬಾಬಾ ಇಲ್ಲಿ ಫೀಸ್ ಏನು ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಕೂಡ ನಾವೇನಾಗಿದ್ದೇವೆ, ಅನಾಥರಾಗಿದ್ದೇವೆ. ನಮಗೆ ಹೇಳುವವರು ಕೇಳುವವರು ಯಾರು ಕೂಡ ಇಲ್ಲ ಅಂತ ಹೇಳುವಾಗ ಫೀಸ್ ಯಾಕೆ ತಗೊಳ್ಳೋದು? ಈ ಅಂತಿಮ ಜನ್ಮದಲ್ಲಿ ಬಾಬರವರ ಶಿಕ್ಷಣದಿಂದ ನಾವು ವಿಶ್ವಕ್ಕೆ ಮಾಲೀಕರಾಗ್ತೇವೆ. ಹಾಗೆ ನಾವು ಬರುವಾಗ ಈ ಜ್ಞಾನ ಕೇಳಲಿಕ್ಕೆ ಬರುವಾಗ ತುಂಬ ಲೇಟ್ ಆಗಿದೆ ಅಂತ ಹೇಳಿದ್ರು ಏನು ಚಿಂತೆ ಮಾಡಬೇಕಾಗಿಲ್ಲ. ಸ್ವಲ್ಪ ಕಷ್ಟಪಟ್ಟು ನೀವು ಹಳೆಯೊಬ್ಬರಿಗಿಂತ ವೇಗವಾಗಿ ಹೋಗಿ ಮುಂದಕ್ಕೆ ತಲುಪಲಿಕ್ಕಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.